ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವ ಬದುಕಿನ ಹೊಂಗಿರಣ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವೈದ್ಯ ಸಾಧಕರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶೋಕ್ ಭಟ್ ಹಳ್ಕಾರ್ ಇವರು. ಇವರ ಬದುಕಿನ ವೃತ್ತಿ ಬದುಕಿನ ಸಂಪೂರ್ಣ ಚಿತ್ರಣವನ್ನು ಇವರ ಜೊತೆ ಮಾತಾಡೋಣ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರೇ, ಕುಮಟಾ ಪರಿಸರದಲ್ಲಿ ಒಂದು ಹಳ್ಕಾರ್ ನರ್ಸಿಂಗ್ ಹೋಮ್ ಅನ್ನುವಂಥದ್ದು ಬಹಳ ಹೆಸರುವಾಸಿಯಾದಂಥದ್ದು. ಅದರಲ್ಲೂ ಕೂಡ ಡಾಕ್ಟರ್ ಅಶೋಕ್ ಭಟ್ ಅನ್ನುವಂಥ ಹೆಸರು ಬಹಳಷ್ಟು ಜನಪ್ರಿಯವಾಗಿರುವಂಥದ್ದು. ಸೊ ಇವತ್ತು ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯ ಇರ್ಬೋದು ಅಥವಾ ವೃತ್ತಿ ಜೀವನ ಇರ್ಬೋದು, ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಕುತೂಹಲ ಇದೆ. ಸೊ ಹೇಳಿ ಡಾಕ್ಟ್ರೇ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನಮ್ಮದು ಮೂಲತಃ ನಾನು ಮೊದಲನೇದಾಗಿ ಡಾಕ್ಟರ್ ಅಶೋಕ್ ಭಟ್, ಕುಮಟಾ. ನನ್ನ ವಯಸ್ಸು 73. ನನ್ನ ಕುಟುಂಬ ಡಾಕ್ಟರ್ ಹಳ್ಕಾರ್ ಕುಟುಂಬ ಅಂತೇಳಿ ಹೆಸರು. ನಮ್ಮ ತಂದೆಯವರು ಇಲ್ಲಿ ಡಾಕ್ಟರ್ ಆಗಿದ್ದರು. ತಂದೆಯವರ ಹೆಸರು ಡಾಕ್ಟರ್ ಕೃಷ್ಣ ಭಟ್ಟ ಅಂಥೇಳಿ. ನಾವೆಲ್ಲ ಹಳ್ಕಾರ್ ಅಂಥೇಳಿ ಇಲ್ಲಿ ನೇಟಿವ್ ಊರಿದೆ ಒಂದು. ಆ ಊರಿನಿಂದ ಇಲ್ಲಿಗೆ ಬಂದು ನಮ್ಮ ತಂದೆಯವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದರು. ಅವರು ಮೈಸೂರಿನ ಮಹಾರಾಜ ಮೆಡಿಕಲ್ ಕಾಲೇಜಿನಲ್ಲಿ 1930ಯಲ್ಲಿ BAMS ಮುಗಿಸಿ, ಆವಾಗ ಸಂಸ್ಕೃತದಲ್ಲಿ ಪುಸ್ತಕಗಳನ್ನು ನಾನು ನೋಡಿದ್ದೇನೆ. ಸಂಸ್ಕೃತ ಪುಸ್ತಕ ಎಲ್ಲ ಓದಿ ಅದರಲ್ಲಿ ಗೈನಕಾಲಜಿ ಹೆಚ್ಚಿನದಾಗಿ ಮಾಡಿಕೊಂಡು ಊರಿಗೆ ಸರ್ವಿಸ್ ಕೊಡಬೇಕು, ಯಾರು ಡಾಕ್ಟ್ರ್ ಇಲ್ಲ ಅಂಥೇಳಿ ಇಲ್ಲಿ ಬಂದು ನೆಲೆಸಿದರು. ಅವರು ಸಾಧಾರಣವಾಗಿ 40 ವರ್ಷ ಅವರು ಇಲ್ಲಿಯ ಸೇವೆಯನ್ನು ಜನರಿಗೆ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಡಾಕ್ಟರ್ಸ್ಗಳಿರಲಿಲ್ಲ. ಅವ್ರದ್ದು ಒಂದೇ ಊರಿಗೆ ಒಂದು ಕಾರಿತ್ತು. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಹೆಸರು ಕೃಷ್ಣ ಭಟ್, ತಾಯಿಯವರು ಸರಸ್ವತಿ ಬಾಯಿ. ನಾವು ಕುಟುಂಬದಲ್ಲಿ 6 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಣುಮಕ್ಕಳು. ಆದರೆ 3 ಮಂದಿ ನಾವು ಡಾಕ್ಟರ್ಸೇ ಆಗಿದ್ದೇವೆ. ಇನ್ನೆಲ್ಲ ಡಾಕ್ಟರೇಟ್ಸ್ಗಳಾಗಿ ಗೋಲ್ಡ್ ಮೆಡಲ್ ತೊಗೊಂಡು ಎಲ್ಲ ಹೊರಗಿದ್ದಾರೆ. ಇನ್ನು ನಿಮ್ಮ ಶ್ರೀಮತಿಯವರು ಮತ್ತು ನಿಮ್ಮ ಮಕ್ಕಳ ಬಗ್ಗೆ? ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ರಾಧಿಕಾ ಭಟ್, ಮಗಳು ದೀಪಾ ಹಿರಿಯವಳು, 2ನೇವಳು ರೂಪಾ ಭಟ್, 3ನೇವನು ಕೃಷ್ಣಾನಂದ ಭಟ್ ಹುಡುಗ ಇದ್ದಾನೆ. ನಮ್ಮದು ಚಿಕ್ಕ ಕುಟುಂಬ. ಡಾಕ್ಟರ್, ನಿಮಗೆ 3 ಮಕ್ಕಳು ಅಂತ ಹೇಳಿದೆ. ಸೊ ನಿಮ್ಮ ವೃತ್ತಿಯನ್ನು ಅವರೇನಾದರೂ ಕಂಟಿನ್ಯೂ ಮಾಡಿದ್ದಾರೆ? ಯಾರಾದರೂ ಡಾಕ್ಟರ್ ಇದ್ದಾರಾ? ಇಲ್ಲ, ಯಾರು ಡಾಕ್ಟರ್ ಇದಕ್ಕೆ ಕೋರ್ಸ್ಗೆ ಹೋಗಲಿಲ್ಲ. ಓಕೆ, ಸರಿ. ಹಿರಿಯವಳು ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿ ಸ್ವಲ್ಪ ದಿವಸ ನೌಕರಿ ಮಾಡಿ ಆಮೇಲೆ ಹೌಸ್ ವೈಫ್, ಮನೆಯಲ್ಲೇ ಕೆಲಸ ನೋಡಿಕೊಂಡು ಮಕ್ಕಳನ್ನು ನೋಡ್ಕೊಂಡಿದ್ದಾಳೆ. ನಮ್ಮ ಅಳಿಯ ಇಂಜಿನಿಯರ್ ಸೀಮೆನ್ಸಲ್ಲಿ. ಅವರು ಜರ್ಮನಿಯಲ್ಲಿ ಒಂದು 6 ವರ್ಷ ಇದ್ದು ಈ ಕಡೆ ಬಂದಿದ್ದಾರೆ, ಸೀಮೆನ್ಸಲ್ಲಿ ವರ್ಕ್ ಮಾಡಿ. 2ನೇವಳು MBA ಮುಗಿಸಿ ಬ್ಯಾಂಕ್ ಮ್ಯಾನೇಜರ್ ಇದ್ದಾಳೆ. ಅದು ಫ್ರಾನ್ಸ್ ಬ್ಯಾಂಕು, ಇಂಟರ್ನ್ಯಾಷನಲ್ ಸೊಸೈಟೀಸ್ ಅಂಥೇಳಿ ಅವಳು ವರ್ಕ್ ಮಾಡ್ತಿದ್ದಾಳೆ. ಅವ್ರ ಹಸ್ಬೆಂಡು ಆ್ಯಕ್ಸಿಸ್ ಬ್ಯಾಂಕ್ ಈಸ್ ಎ ಡೈರೆಕ್ಟರ್ ದೇರ್. ಇನ್ನು ಹುಡುಗ MBA ಮುಗಿಸಿ ಒಂದು ಫ್ಲೇವರ್ಸ್ ಆ್ಯಂಡ್ ಫ್ರೆಗ್ರೆನ್ಸು ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಭಾಗಿಯಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ. MBA ಮುಗಿಸಿದವನು ಕಾಲೇಜ್ ಲೆಕ್ಚರ್ ಆಗು ಇಲ್ಲಿ ಪಾರ್ಟ್ ಟೈಮಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಓಕೆ ಡಾಕ್ಟರ್, ಇನ್ನು ಎಲ್ಲರದು ಬಾಲ್ಯ ಅನ್ನುವಂಥದ್ದು ಬಹಳಷ್ಟು ಅಚ್ಚುಮೆಚ್ಚು ಎಲ್ಲರಿಗೂ. ಸೊ ನಮ್ಮ ಬಾಲ್ಯದಲ್ಲೂ ಕೂಡ ನಾವು ಸಾಕಷ್ಟು ರೀತಿಯಂಥ ನೆನಪಿಟ್ಟುಕೊಳ್ಳುವಂಥ ಕೆಲವೊಂದು ವಿಚಾರಗಳೆಲ್ಲ ಇರ್ತದೆ. ಸೊ ನಿಮ್ಮ ಅವಧಿಯಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು? ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆಯವರು ಡಾಕ್ಟರ್ ಆದರೂ ಸಹಿತ ಇದೊಂದು ಸಣ್ಣ ವಿಲೇಜ್ ಟೈಪ್, ಕುಮಟಾ ತಾಲೂಕಾ ಪ್ಲೇಸ್ ಆದರೂ ವಿಲೇಜು. ನಮ್ಮ ಇಲ್ಲಿಯ ನಿಮಗೆ ಗೊತ್ತುಂಟು, ಆದರೆ
ಪಶ್ಚಿಮಕ್ಕೆ ಹೋದರೆ ನಮ್ಮದು ಅರಬ್ಬಿ ಸಮುದ್ರ ಕರಾವಳಿ ಭಾಗ, ಈ ಕಡೆ ಎಲ್ಲ ಪಶ್ಚಿಮ ಘಾಟ್ ಏರಿಯಾ, ಒಂದು 10 ಕಿಲೋಮೀಟ್ರ್ ಘಾಟ್ಸ್ಗಳೇ ಬಂದವು. ನಾವು ಇದು ಮಧ್ಯದಲ್ಲಿ ರಿವರು ಶರಾವತಿ ಅಘನಾಶಿನಿ ರಿವರ್ ಬೆಲ್ಟ್ ಮಧ್ಯೆ ಬರುತ್ತೆ. ಆ ಕಡೆಗೂ ಬ್ರಿಡ್ಜ್ ಆಗಲಿಲ್ಲ, ಈ ಕಡೆಯೂ ಬ್ರಿಡ್ಜ್ ಆಗಲಿ, ಓಡಾಡಲಿಕ್ಕೆ ಭಾಳ ತೊಂದರೆ. ಆ ಸಮಯದಲ್ಲಿ ನಮಗೆ ತಂದೆಯವರು ಎಲ್ಲ ಜೀವನದಲ್ಲಿ ನಾವು ಹೇಗೆ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಿದ್ದಾರೆ. ಮೇಯ್ನಾಗಿ ನಮ್ಮ ಬಾಲ್ಯದಲ್ಲಿಂದ ಹಿಡಿದು ಹುಟ್ಟಿದಾಗಿಂದ ಸಣ್ಣ ಇರುವಾಗ ಎಲ್ಲ ಅವರ ಕೆಲಸವನ್ನು ಅವರು ಮಾಡಿಕೊಡುವಂಥದ್ದು. ಏನು ಮನೆ ಕಸ ತೆಗೆಯೋದಿರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು, ಆವಾಗ ಕೊಟ್ಟಿಗೆಯಲ್ಲಿ ದನಗಳಿರ್ತಿದ್ವು, ಅದರ ಸೇವೆ ಮಾಡೋದಿರ್ಬೋದು. ಆವಾಗಲೂ 100 ವರ್ಷ ಮೊದಲೇ ನಮ್ಮಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇತ್ತು, ಸಂಡಾಸು ಟಾಯ್ಲೆಟ್. ಅದನ್ನು ವಾರಕ್ಕೊಮ್ಮೆ ನಾವೇ ವಾಶ್ ಮಾಡಬೇಕಿತ್ತು, ಅದನ್ನು ಕಲಿಸಿದ್ದಾರೆ. ನಮ್ಮ ಎಮ್ಮೆ ಕರುಗಳು ದನಗಳನ್ನು ಡಾಕ್ಟ್ರ್ ಮಕ್ಕಳಂತ ರಿಚ್ಚಿದಲ್ಲಿ ಕಳಿಸಿಲ್ಲ, ಕಠಿಣ ಕಲಿಸಿ ನಮಗೆ ಕರ್ಕೊಂಡೋಗಿ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಿದ್ರು ವಿಸಿಟಿಗೆ. ಊರಲ್ಲಿ ಒಂದೇ ಕಾರ್ ಅವ್ರದ್ದು, ಬಾಕಿ ಟ್ಯಾಕ್ಸಿ ಒಂದೆರಡು ಏನೋ ಇತ್ತು ಅಷ್ಟೇ. ಹಳ್ಳಿಗಳಲ್ಲಿ ಎಲ್ಲ ಹೋಗುವಾಗ ರಸ್ತೆಗಳು ಎಲ್ಲ ದೂರವಾಣಿ ಏನು ಸಂಪರ್ಕ ಸೌಕರ್ಯ ಭಾಳ ಕಡಿಮೆ. ಡಾಕ್ಟ್ರ್ ಆದವರು ಪೇಷಂಟ್ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನಾವು ಅವ್ರ ಜೊತೆಯೆಲ್ಲ ಕಾರಲ್ಲಿ ಭಾಳಷ್ಟು ಓಡಾಡೋದಿದೆ. ಅವಾಗ ಖುಷಿನೂ ಸಿಗ್ತಿತ್ತು ನಮಗೆ. ನಮ್ಮ ಗದ್ದೆಗೆ ಹೋಗಿ ಫೀಲ್ಡಿಗೆ ಹೋಗಿ ನಾವು ಗದ್ದೆ ನೆಟ್ಟಿ ಟೈಮಿಗೆ ಒಂದು ದಿವಸನಾದ್ರು ಕರ್ಕೊಂಡೋಗಿ ನಮ್ಮ ಕೈಲಿ ಮಾಡಿಸ್ತಿದ್ರು. ಇತರರ ಶ್ರಮ ಗೊತ್ತಾಗಬೇಕು ನಮಗೆ, ನಮ್ಮ ಶ್ರಮಜೀವಿಗಳಾಗಿ ಹೆಚ್ಚಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು, ಆ ಉದ್ದೇಶ ಅವ್ರದ್ದು. ಮತ್ತು ಅವರು ಭಾಳ ವಿದ್ಯೆಗೆ ಭಾಳ ಹೆಚ್ಚಿನ ಇದನ್ನು ವಿಶೇಷತೆಯನ್ನು ಕೊಡ್ತಿದ್ದರು. ಡಾಕ್ಟರ್, ನಿಮ್ಮ ಶಿಕ್ಷಣದ ವಿಷಯಕ್ಕೆ ಬಂದಾಗ ಎಲ್ಲಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ನಡೆಯಿತು? ಪ್ರಾಥಮಿಕ ಶಿಕ್ಷಣ ಕುಮಟಾದಲ್ಲೇ. ಇಲ್ಲಿ ಸ್ಕೂಲು ನೆಲ್ಲಿಕೇರಿ ಸ್ಕೂಲ್ ಅಂತ, ಗೌರ್ಮೆಂಟ್ ಸ್ಕೂಲ್ ಅದು. ಆವಾಗ ಈ ಥರ ಕಾನ್ವೆಂಟು ಅಥವಾ ಪ್ರೈವೇಟ್ ಸ್ಕೂಲ್ ಇರಲಿಲ್ಲ. ಕನ್ನಡ ಶಾಲೆಯಲ್ಲೇ ನಾವು ಕಲ್ತಿದ್ದು 7ನೇ ತರಗತಿ. ಇಂಗ್ಲೀಷು 5ನೇತಿಂದ ಕಲಿಸ್ತಾಯಿದ್ರು. ತನಗೆ ವೆಲ್ ನೋನ್ ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಅಥವಾ ನಮ್ಮ ಸ್ಟೇಟ್ನಲ್ಲಿ ನೋಡುವಂಥ ಗಿಬಾಯ್ ಸ್ಕೂಲ್ ಅಂತ ಇದೆ, ವೆರಿ ಓಲ್ಡ್, 120 ಇಯರ್ಸ್ ಓಲ್ಡ್. ಆ ಸ್ಕೂಲಲ್ಲಿ ನೀವು ಹೈಸ್ಕೂಲ್ ಕಲ್ತಿದ್ದು. ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ನೀವು ಹೈಸ್ಕೂಲ್ಗೆ ಜಾಯ್ನ್ ಆದ್ರಿ. ಆ ನಂತರ ನೀವು ಆ ಬಾಲ್ಯದಲ್ಲಿ ಆ ಅವಧಿ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಆ ಟೈಮಲ್ಲಿ ಯಾವುದೆಲ್ಲ ಹವ್ಯಾಸಗಳಿತ್ತು ನಿಮ್ಮದು, ಅಥವಾ ಆ ನಂತರ ಯಾವುದೆಲ್ಲ ಹವ್ಯಾಸಗಳನ್ನು ಕಂಟಿನ್ಯೂ ಮಾಡಿದ್ದೀರಿ ಡಾಕ್ಟ್ರೆ? ನಮ್ಮ ಪ್ರೈಮರಿ ಹಿಡಿದು ಪ್ರಾಥಮಿಕ ಶಾಲೆ ಹಾಗೂ ಹೈಸ್ಕೂಲ್ಗಳಲ್ಲಿ ಇದ್ದಾಗ ನಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಭಾಳ ಇತ್ತು. ನಾನು ಜಿಲ್ಲಾ ಮಟ್ಟಕ್ಕೆ ಸಾಧಾರಣ ಪ್ರಥಮವಾಗಿ ನಿಲ್ತಿದ್ದೆ. ರನ್ನಿಂಗ್ ರೇಸ್ ಇರ್ಬೋದು, ಹೈ ಜಂಪ್ ಇರ್ಬೋದು, ಲಾಂಗ್ ಜಂಪ್ ಇರ್ಬೋದು. ಮತ್ತು ಓದು ಕಲಿಯೋದ್ರಲ್ಲೂ ಭಾಳ ಹುಷಾರಿದ್ದೆ. ಇಲ್ಲಿ ಒಂದು ವ್ಯಾಯಾಮ ಶಾಲೆ ಇತ್ತು ಗೌರ್ಮೆಂಟಿಂದು, ಅದರಲ್ಲಿ ಜಿಮ್ಮಿಗೂ ಹೋಗಿ ಮಲ್ಕಂಬ, ಆ ಟೀಚರು ದತ್ತ ಮಾಸ್ಟರ್ನವರು ನಮಗೆ ಮಲ್ಕಂಬವನ್ನು ಕಲಿಸ್ತಿದ್ರು. ಸಂಗಡ ಎಲ್ಲ ವ್ಯಾಯಾಮವನ್ನು ತಪ್ಪದೇ ಕಲಿಸ್ತಿದ್ರು. ಇಲ್ಲಿ ಒಂದು ವಿಷ್ಣು ತೀರ್ಥ ಅಂತ ಒಂದು ಕೆರೆ ಇದೆ, ದೊಡ್ಡ ಕೆರೆ, 100 ಫೂಟ್ ಉದ್ದ, ಒಂದು 100 ಫೂಟ್ ಅಗಲ, ಆ ಚೌಕದ್ದು. ಅದರಲ್ಲಿ ಸ್ವಿಮ್ಮಿಂಗಿಗೆ 3 ತಿಂಗಳು ನಾವು ಸ್ವಿಮ್ಮಿಂಗ್ದಲ್ಲೇ ಬೆಳಿಗ್ಗೆ ಹೋದರೆ ಮಧ್ಯಾಹ್ನವರೆಗೂ ಅಲ್ಲೇ ಇರೋದಾಗಿತ್ತು, ಸಂಡೇ ಸ್ಪೆಷಲಿ. ಬಾಕಿ ದಿವಸಕ್ಕೂ 5 ಗಂಟೆಗೆ ಎದ್ದು ಅಲ್ಲೇ ಹೋಗ್ತಿದ್ವಿ. ಸೊ ಈ ಆ್ಯಕ್ಟಿವಿಟೀಸು ಸಂಗಡ ಸ್ಕೂಲಿನ ವಿದ್ಯಾಭ್ಯಾಸ, ಅದರಲ್ಲೂ ನಾವು ಸುಮಾರು ಸಲ ಟಾಪರ್ಸೇ ಇದ್ದಿದ್ವಿ ಎಲ್ಲ ಕಡೆ. ಅಂದರೆ ನಮಗೆ ಆವಾಗೇ ದೊಡ್ಡ ಪ್ರೈಸ್ ಅಂದರೆ ಒಂದು ಸ್ಟೀಲ್ ಲೋಟ ಕೊಡೋದಾಗಿತ್ತು. ಅದರಲ್ಲಿ ಹೆಸರು ಹಾಕಿ ಗಂಡು ವೀರ, ಗಂಡು ಕಲಿ ಅಂಥದ್ದೆಲ್ಲ ಬಂದು ಇನ್ನೇನೋ ಲೋಟಗಳು ಇದ್ದಾವೆ ಇನ್ನು. ಅಂದರೆ ಆ ಅವಧಿಯಲ್ಲಿ ಆ ರೀತಿಯ ಒಂದು ಪ್ರೈಸ್ಗಳು ಸಿಗುವಂಥದ್ದು ನಮಗೆ ಬಹಳ ಅಚ್ಚುಮೆಚ್ಚು. ಹೌದು. ಅದರ ಜೊತೆಗೆ ಶಿಕ್ಷಣದ ಅವಧಿಯಲ್ಲಿ ನೀವು ಹೇಳಿದ್ರಿ ನಿಮಗೆ ಸ್ಪೋರ್ಟ್ಸಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇತ್ತು ಅಂತ. ಸೊ ಅದರ ಪೂರಕವಾಗಿ ಈಗ ನಿಮ್ಮ ಹೈಸ್ಕೂಲ್ ಕಲಿಕೆಯವರೆಗೆ ನಿಮಗೆ ಇರುವಂಥ ಫ್ರೆಂಡ್ಸ್ಗಳು, ನಮಗೆ ಮರೆಯಲಾರದಂಥ ಕೆಲವು ಫ್ರೆಂಡ್ಸ್ಗಳು ಇರ್ತಾರೆ. ಸೊ ಆ ಫ್ರೆಂಡ್ಸ್ಗಳ ಬಗ್ಗೆ ನೆನಪಿದೆ, ಯಾರು ನಿಮ್ಮದು ಫ್ರೆಂಡ್ಸ್ ಆಗಿದ್ರು ಆ ಟೈಮಲ್ಲಿ ಅಂತ? ಆ ಟೈಮಲ್ಲಿ ನಮ್ಮಲ್ಲಿ ಇಲ್ಲಿಯ ಹೆಚ್ಚಿನದಾಗಿ ಕೊಂಕಣಿ ಸ್ಪೀಕರ್ಸ್ ಎಲ್ಲ ಜನಾಂಗ ಇತ್ತು. ನಾವು ಕೊಂಕಣಿಯನ್ನು ಭಾಷೆಯನ್ನು ಕಲ್ತದ್ದು ಅವರಿಂದನೇ. ಸರೌಂಡಿಂಗು ಒಳ್ಳೆಯ ಪರಿಸರ, ಒಳ್ಳೆಯ ಸಂಘ. ಅವರಿಗೂ ಲೈಬ್ರರಿ ಹುಚ್ಚಿತ್ತು, ನಮಗೂ ನಮ್ಮ ಮನೆಯಲ್ಲೇ ನಾವು ಒಂದು ಮೇಲೆ ಮಾಳಿಗೆ ಮೇಲೆ ಇತರರಿಗೂ ಉಪಯೋಗ ಆಗುವ ಹಾಗೆ ಒಂದು ಲೈಬ್ರರಿಯನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದು. ಇಲ್ಲಿ ಭಾಳಷ್ಟು ಮೇಧಾವಿಗಳು, ಲೇಖಕರು ಇಲ್ಲಿ ನಮ್ಮ ಇದಕ್ಕೂ ಲೈಬ್ರರಿಗೆ ಬಂದಿದ್ದಾರೆ.
ಡಾಕ್ಟರ್ ಚಿತ್ತಾಲ್ ಅಂತ ಕೇಳಿರ್ಬೋದು, ಹೌದು. ಡಾಕ್ಟರ್ BH ಶ್ರೀಧರ್ ಅಂತ ಇವತ್ತಿಗೂ ಅವ್ರದ್ದು ಪ್ರಸ್ತುತಿ ಇದೆ ಬರೆದವರು. ಅಂಥವರೆಲ್ಲ ಇಲ್ಲಿ ನಮ್ಮ ಇದಕ್ಕೂ ವಿಸಿಟ್ ಮಾಡಿ ಕೆಲವು ಬುಕ್ಸ್ ಬಗ್ಗೆ ಇಟ್ಕೊಳ್ಳಿಕ್ಕೆ ನಮಗೆ ಹೇಳ್ತಿದ್ರು. ಜನರಿಗೆ ಎಲ್ಲರಿಗೂ ಉಪಯೋಗ ಆಗೋ ಒಂದು ವಾಚನಾಲಯನೂ ಇತ್ತು ಆ ಕಾಲದಲ್ಲೇ. ಇದ್ರ ಜೊತೆಲಿ ಸಲ ಓದುವಿಕೆಯಲ್ಲೂ ಇಂಟ್ರೆಸ್ಟ್ ಇತ್ತು. ಅಂದರೆ ಆವಾಗ ಪ್ರಪಂಚ, ಸುಧಾ ಇಂಥ ಈ ಮ್ಯಾಗ್ಝಿನ್ಸ್ಗಳು, ಇಂಗ್ಲೀಷ್ ಪೇಪರ್ಗಳು ತಂದು ಇಂಗ್ಲೀಷ್ ಓದೋಕೆಯಿಂದ ನಮಗೆ ಹೆಚ್ಚಿನ ಆಸಕ್ತಿ ಆಗ್ತಿತ್ತು. ಅಲ್ಲಿ ಸಹಿತ ಈವನ್ ರೆನಿನ್ ಮಾರ್ಟಿನ್ ಗ್ರಾಮರು ಡಿಕ್ಷನರಿ ಸಹಿತ ಅಲ್ಲೊಂದು ಲೈಬ್ರರಿಲಿ ಇತ್ತು ನಮಗೆ ಓಕೆ, ಪಾಠದ ಸಲುವಾಗಿ ಆ ಕಾಲದಲ್ಲೇ. ಇನ್ನು ನಿಮ್ಮದು ಕಾಲೇಜ್ ಶಿಕ್ಷಣ, ಆನಂತರ ನೀವು ಕಾಲೇಜಿಗೆ ಸೇರಿಕೊಂಡ್ರಿ, PU ಶಿಕ್ಷಣ ಇರ್ಬೋದು, ಆನಂತರದ ಶಿಕ್ಷಣದ ಬಗ್ಗೆ ಹೇಳಿ ಡಾಕ್ಟ್ರೆ. ನಾವು ಇದ್ದದ್ದು 2-3 ವರ್ಷ ಕಾಲೇಜಿಗೆ ಇಲ್ಲಿ ಎಜುಕೇಷನ್ ಬಾಳಿಗ ಕಾಲೇಜಲ್ಲಿ 3 ವರ್ಷ. ಆವಾಗ ನಮ್ಮ ಸ್ಪೋರ್ಟ್ಸಿನ ಆ್ಯಕ್ಟಿವಿಟೀಸ್ ಎಲ್ಲ ನಾವು ನಮ್ಮ ಕರಿಯರ್ ಬಗ್ಗೆ ನಾವು ಓದುವಿಕೆಯಲ್ಲಿ ಹೆಚ್ಚಿನ ಆಸಕ್ತಿ. ಆವಾಗ ಹೆಚ್ಚಿನ ಈ ಥರ ಟ್ಯೂಷನ್ ಕೊಡುವಂಥವ್ರು ನಮ್ಮ ಟೀಚರ್ಗಳೇ ನಮಗೆಲ್ಲದು. ಆವಾಗ ಅವರು ಹೇಳಿದ್ದೇ ಪಾಠ ನೋಟ್ ಮಾಡ್ಕೊಳ್ಳೋದು. ಹೆಚ್ಚಿನ ಟ್ಯೂಷನ್ ಕ್ಲಾಸ್ಗಳಂಥದ್ದು ಇರಲಿಲ್ಲ. ಆದರೂ ಬಂದು ಮನೆಯಲ್ಲಿ ಹೇಳುವಂಥ ಟ್ಯೂಷನ್ನ ವ್ಯವಸ್ಥೆ ಮಾಡಿದರು ತಂದೆಯವರಾಗಲಿ ಅಣ್ಣಂದಿಕ್ಕಳು ಎಲ್ಲ. ನಾವು ಕಲಿತು ಮೇಲೆ ಬಂದು ಇಲ್ಲಿ ನಂತರ ನಾವು ಆಮೇಲೆ ಮೆಡಿಕಲ್ ಕಾಲೇಜಿಗೆ ಅಪ್ಲಿಕೇಶನ್, ಗೌರ್ಮೆಂಟ್ ಕಾಲೇಜು ನನಗೆ ಸೆಲೆಕ್ಷನ್ ಆಯಿತು. ನನ್ನ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮುಂದುವರಿಸಿದ್ದೆ. MBBS ವಿದ್ಯಾರ್ಥಿ KMC ಹುಬ್ಬಳ್ಳಿಯಲ್ಲಿ ನಾನು MBBSನ್ನು 77-78ನೇ ಇಸ್ವಿಯಲ್ಲಿ ಮುಗಿಸಿದೆ. 77ಗೆ ಪಾಸ್ ಆಯಿತು. 78 1 ವರ್ಷ ಹೌಸ್ ಸರ್ಜನ್ಶಿಪ್ ಇರ್ತಿತ್ತು. ಎಲ್ಲ ಹಳ್ಳಿಗಳಿಗೆ ಹಾಕಿ ಅಲ್ಲಿ ಮಾಡಬೇಕಿತ್ತು, ಅಲ್ಲಿ ಕಲಿಬೇಕಿತ್ತು. ಹಾಗಾಗಿ ಅದನ್ನು ಮಾಡ್ಕೊಂಡು ಬಂದಂತೆ. ಓಕೆ, ಇನ್ನು ವೃತ್ತಿ ಇದಕ್ಕೆ ಬಂದಾಗ, ಸೊ ನಿಮ್ಮದು ಎಲ್ಲಿಂದ ಕೆರಿಯರ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲಿಂದ ವೃತ್ತಿ ಜೀವನಕ್ಕೆ ಕಾಲಿಟ್ರಿ? ವೃತ್ತಿ ಜೀವನಕ್ಕೆ ಬಂದ ಕೂಡಲೇ ನಮಗೆ ಆವಾಗ ಭಾಳಷ್ಟು ಆಸ್ಪದಗಳಿದ್ದವು. ಈ ಥರ ಈಗಿನ ಜನಾಂಗಕ್ಕೆ ಇದ್ದಂಥ ಕಾಂಪಿಟೀಷನ್ನು ಇದಕ್ಕೆ ಪೀಳಿಗೆಗೆ ಇರಲಿಲ್ಲ. ಬೇಕಷ್ಟು ಸೀಟುಗಳು ಅವೈಲಬಲ್ ಇದ್ದು, ಯಾವುದು ಡೊನೇಷನ್ ಇಲ್ಲದೆ ಸಿಗ್ತಾಯಿತ್ತು. ನಾನು ಒಂದು 2 ತಿಂಗಳ MBBS ಆದ ಕೂಡಲೇ ಮಂಗಳೂರಲ್ಲಿ ನಮ್ಮ ಡಾಕ್ಟರ್ ಬಸ್ ನರ್ಸಿಂಗ್ ಹೋಮ್ನಲ್ಲಿ ನಮ್ಮ ಡಾಕ್ಟರ್ ಅಣ್ಣ TK ಭಟ್ ಅವರಿದ್ದರು, ಡಾಕ್ಟರ್ ಮಾಲತಿ ಭಟ್ ಅವರಿದ್ದರು. ಅವರ ಮನೆಯಲ್ಲಿ ಉಳಿದು 2 ತಿಂಗಳ ಆಪ್ಥಲ್ಮಿಕ್ ಡಿಪಾರ್ಟ್ಮೆಂಟ್, ಕಣ್ಣಿನ ಡಿಪಾರ್ಟ್ಮೆಂಟ್ ಸ್ಪೆಷಲೈಸ್ ಮಾಡಬೇಕು ಅಂಥೇಳಿ ವೆನ್ಲಾಕಲ್ಲಿ ಒಂದು 2 ತಿಂಗಳು ನಾನು ಟ್ರೈನಿಂಗಿಗೆ ಹೋಗ್ತಾ ಇದ್ದೆ. ಓಕೆ, ಆ ಕಾಲದಲ್ಲೇ 78ರಲ್ಲಿ ನನಗೆ ಕುವೈಟಿಗೆ ಸಭಾ ಹಾಸ್ಪಿಟ್ಲಿಗೆ ಒಂದು ಅರ್ಜಿ ಹಾಕೋದಕ್ಕೆ ಬಂದಿತ್ತು. ಆದರೆ ಇಲ್ಲಿ ಮನೆಯಲ್ಲಿ ಯಾರು ಇಲ್ಲದೇ ನಮ್ಮ ತಂದೆಯವರ ಒತ್ತಾಯಕ್ಕೆ ಇತರೆ ಇಲ್ಲಿಯ ಲೀಡಿಂಗ್ ಮೆಂಬರ್ಸು ನಮ್ಮ ಅಣ್ಣವರು ನನಗೆ ತಿಳಿ ಹೇಳಿ, ಇಲ್ಲಿ ಅವರಿಗೆ ತಂದೆಯವರಿಗೆ ವಯಸ್ಸಾಯಿತು, ಅವರು ಈಗ 40 ವರ್ಷ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಮತ್ತೆ ಮುಂದುವರಿಸ್ಲಿಕ್ಕೆ ತೊಂದರೆ. ಇದನ್ನು ಇಲ್ಲಿ ಬಡ ಜನಾಂಗ, ಆವಾಗ ಜನರ ಹತ್ರ ಭೂಮಿಗಳು ಹೆಚ್ಚು, ಉತ್ಪನ್ನ ಕಡಿಮೆ, ಜನಜೀವನ ಭಾಳ ಕಷ್ಟ ಆಗಿತ್ತು. ಆವಾಗ ಬಡತನ ಇನ್ನಿಷ್ಟು ತೊಂದರೆಯಲ್ಲಿದ್ದರು. ಹಾಗಾಗಿ ಅವರು ನನ್ನನ್ನು ಒತ್ತಾಯ ಮಾಡಿ ಅದೆಲ್ಲ ಆಸೆಗಳನ್ನು ತಪ್ಪಿಸಿ ಇಲ್ಲಿ ತಂದು ನನ್ನನ್ನು ಅವರ ಜಾಗದಲ್ಲಿ ಕುಳಿಸ್ಕೊಟ್ರು. ಓಕೆ, ಹಾಗಾಗಿ ಅಲ್ಲಿಯ ನನ್ನ ಜನರಲ್ ಪ್ರಾಕ್ಟೀಸ್ ಮಾಡುವಂಥ ಒಂದು ರೂಢಿ ಇಲ್ಲಿಗೆ ಶುರು ಮಾಡಿಕೊಂಡಿದ್ದೆ. ಅಂದರೆ ತಂದೆಯವರಿಗೂ ಇತ್ತು, ನೀವು ಜನರ ಚಿಕಿತ್ಸೆ ಮೂಲಕ ಜನರ ಸೇವೆ ಇಲ್ಲಿ ನೀಡಬೇಕು. ಹೌದೌದು. ಮತ್ತೊಂದು ಕಾರಣ ಅಂದರೆ ಬಾಕಿಯ ನಮ್ಮ ಅಣ್ಣಂದಿಕ್ಕಳೆಲ್ಲ ಒಬ್ಬರು ಅಮೆರಿಕ ಹೋಗಿ ಸೆಟ್ಲ್ ಆದರು, ನ್ಯೂಕ್ಲಿಯರ್ ಮೆಡಿಸಿನ್ ಮಾಡ್ಕೊಂಡು. ನಮ್ಮ ತಮ್ಮ RK ಭಟ್ ಅಂಥೇಳಿ ಆಳ್ಕಾರಡಿ. ಇನ್ನೊಬ್ಬರು ವಾಷಿಂಗ್ಟನ್ DC ಹೋಗಿ ಅಲ್ಲಿ ಅಣು ವಿದ್ಯುತ್ ಇದರಿಂದ ಹೋದವರು, ಅಲ್ಲಿ ಹೋಗಿ ಸೆಟ್ಲ್ ಆದರು. ಓಕೆ, ಪೆಂಟಗನ್ದಲ್ಲಿ ಅವರು ವರ್ಕ್ ಮಾಡ್ತಾಯಿದ್ದಾರೆ, ಇವತ್ತಿಗೂ ರಿಸರ್ಚ್ ಸೆಕ್ಷನ್ದಲ್ಲಿದ್ದಾರೆ. ಡಾಕ್ಟರ್ TK ಭಟ್ ಅನ್ನೋರು ಮಂಗಳೂರಲ್ಲಿ ನರ್ಸಿಂಗ್ ಹೋಮ್ ಮಾಡಿ ಅವರು ಕಂಕನಾಡಿ ಹಾಸ್ಪಿಟಲ್ ಭಾಳಷ್ಟು ಸೇವೆ ಕೊಟ್ಟಿದ್ದಾರೆ. ಈಗ ಅವ್ರ ಮಕ್ಕಳು ಎಲ್ಲ ಡಾಕ್ಟರ್ ಆಗಿದ್ದಾರೆ, ನರ್ಸಿಂಗ್ ಹೋಮ್ ಎಲ್ಲ ನಡೆಸ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಎಲ್ಲರೂ. ಓಕೆ ಡಾಕ್ಟರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಆಮೇಲೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ,
ಆರೋಗ್ಯ ಎಲ್ಲವನ್ನು ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ಇನ್ನು ನೀವು ಶಿಕ್ಷಣದ ಬಗ್ಗೆ ಮಾತಾಡಿದ್ರಿ, ಅದೇ ರೀತಿ ವೃತ್ತಿಯ ಬಗ್ಗೆ ಮಾತಾಡ್ತಿದ್ದೆ. ಸೊ ಇಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿ ನೀವು 10 ವರ್ಷಗಳ ಕಾಲ ಸೇವೆ ಮಾಡ್ತಾ ಇದ್ದೆ. ಸೊ ಈ ಅವಧಿಯಲ್ಲಿನ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆಯವರ ಜಾಗದಲ್ಲಿ ನಾನು ಬಂದು ಕೂತ ಮೇಲೆ ನನ್ನ ಜನರಲ್ ಪ್ರಾಕ್ಟೀಸನ್ನು ನಾನು ಶುರು ಮಾಡಿದೆ. ಇಮಿಡಿಯೇಟಾಗಿ ನನಗೆ ನರ್ಸಿಂಗ್ ಹೋಮ್ ಹಾಕುವಂಥ ಪರಿಸ್ಥಿತಿ ಒದಗಿ ಬರಲಿಲ್ಲ, ಆರ್ಥಿಕವಾಗಿ ಆಗಲಿ ಅಥವಾ ಇಂಡಿಪೆಂಡೆಂಟ್ ಆಗಲಿ. ಜನರಲ್ ಪೇಷಂಟ್ಗಳನ್ನು ನೋಡ್ತಾ ಇರುವಾಗ ಇಲ್ಲಿಯ ಹವ್ಯಾಸ ಜನಗಳಿಗೆ ಅಥವಾ ಆ ಕಾಲದಲ್ಲಿ ಒಂದು 40-50 ವರ್ಷಗಳ ಹಿಂದೆ ಸೌಕರ್ಯಗಳ ತೊಂದರೆ ಇದ್ದದ್ರಿಂದ ಹಳ್ಳಿಗೆ ರೋಡ್ ರಸ್ತೆ ಇರಲಿಲ್ಲ, ದೂರವಾಣಿ ಇರಲಿಲ್ಲ, ಅದರ ನಂತರದಲ್ಲಿ ವಾಹನಗಳ ಸೌಕರ್ಯನೇ ಇರಲಿಲ್ಲ. ಹಾಗಾಗಿ ನಾವೇ ಪೇಷಂಟ್ ಕಡೆ ಹೋಗಿ ನೋಡಬೇಕಿತ್ತು. ನಮ್ಮದು ಸಣ್ಣ ವೆಹಿಕಲ್ಲು, ಕಾರಾಗಲಿ ಯಾವುದರಲ್ಲಿ ಆಗಲಿ ನಾವು ಪೇಷಂಟ್ ಕರದಲ್ಲಿಗೆ ಹೋಗಬೇಕು. ಪೇಷಂಟ್ ಮನೆಗೆ ಹೋಗಿ ಪೇಷಂಟ್ ನೋಡಿ ಅಲ್ಲೇ ಆರೈಕೆ ಯಾವುದಿದ್ರೂ ಅಲ್ಲೇ ಮಾಡಿ ಬರೋದು. ಖಚಿತವಾಗಿ ಅವ್ರು ಹೊತ್ಕೊಂಡು ತಂದರೆ ಇಲ್ಲೇ ತರಬೇಕು, ಭಾಳ ದೂರ. ಯಾಕೆಂದರೆ ಆ ಕಡೆ ರಿವರ್ ಕ್ರಾಸು, ಈ ಕಡೆ ರಿವರ್ ಕ್ರಾಸ್ ಮಾಡೋದು ಭಾಳ ತೊಂದರೆ ಆಗಿತ್ತು. ನಾನು ಜನರಲ್ ಪ್ರಾಕ್ಟೀಸಲ್ಲಿ ಭಾಳಷ್ಟು ಕಡೆ ಕಾರು ಎಲ್ಲಿ ಕಡೆ ಹೋಗ್ತಾ ನಾವು ಕಾರ್ ಮೇಂಟೈನ್ ಮಾಡಿದ್ವಿ. ನಮ್ಮ ತಂದೆಯವರೇ ಕಾರ್ ಇತ್ತು, ಅದನ್ನು ಮೇಂಟೈನ್ ಮಾಡಿ ಮುಂದುವರಿಸಿ ಬೇರೆ ಬೇರೆ ಕಾರುಗಳನ್ನು ತರಿಸಿ ವಿಸಿಟಿಗೆ ಹೋಗ್ತಾ ಇದ್ವಿ. ಆವಾಗ ಜನರ ಹತ್ರ ಬಡತನ, ತೋಟ ಗದ್ದೆಗಳಿದ್ದರೂ ಉತ್ಪನ್ನಕ್ಕೆ ರೇಟ್ ಇರಲಿಲ್ಲ, ಹಣ ಕೊಡುವಷ್ಟು ಇರಲಿಲ್ಲ. ಆಗ ಒಂದು 10 ವರ್ಷ ನನ್ನ ಸೇವೆಯಂತೆ, ಫ್ರೀ ಸೇವೆಯಂತೆ ನಾನು ಆವಾಗ ಮಾಡ್ಕೊಳ್ಳೋದಿತ್ತು. ಆ ಕಾಲದಲ್ಲಿ ವಿಸಿಟಿಗೆ ಹೋದಾಗ ನಾವು ಇಂಜೆಕ್ಷನ್ ಕೊಡೋದಾಗಲಿ, ಆ್ಯಪ್ಸಿಸ್ ಡ್ರೈನೇಜ್ ಮಾಡೋದಾಗಲಿ, ಡೆಲಿವರೀಸ್ ಆಗಲಿ, ಅಥವಾ ಈ ಡೆಲಿವರೀಸ್ ಏನೋ ತೊಂದರೆಗಳಿದ್ದರೆ, ಅಂದರೆ ಮಲೆಯೊತ್ತು ಬೀಳದೇ ಇದ್ದರೆ, ಪ್ಲೆಸೆಂಟಾಗಿ ಬೀಳದೇ ಇದ್ದರೂ ಸಹಿತ ಅಲ್ಲಿ ಮಿನಿಮಮ್ ಏನಿದೆಯೋ ನಮ್ಮ ಹತ್ರ ಆ ಸಲಕರಣೆಯಲ್ಲೇ ಮಾಡಿ ಬರಬೇಕಿತ್ತು. ಯಾಕೆಂದರೆ ಅದು ಜೀವದ ಕ್ವಶನ್ ಆಗ್ತಿತ್ತು, ಸಾವು ಉಳಿವಿನ ಕ್ವಶನ್ನು. ಸಣ್ಣ ಪುಟ್ಟ ಜ್ವರ ಇದ್ದರು, ಟೈಫಾಯ್ಡ್ ಇದ್ದರು, ಎಲ್ಲ ಅಲ್ಲಿಂದನೇ ಹೋಗಿ ನಾವು ಮ್ಯಾನೇಜ್ ಮಾಡಬೇಕಿತ್ತು. ಒಂದು ಕಡೆಯಲ್ಲಿ ಹೋದಲ್ಲಿ ಮತ್ತು ಆ ಕಡೆ ಈ ಕಡೆ ಅವರು ಸಿಕ್ಕಿದ್ದವರು ಬಂದು ಕೂಡ್ತಿದ್ರು. ನಾವೊಂದು ಬೆಳಿಗ್ಗೆ ಹೋದರೆ ಬರೋದು ಎಷ್ಟೊತ್ತಿಗೆ ಅಂತ ಗೊತ್ತಿರ್ತಿದ್ದಿಲ್ಲ ನಮಗೆ. ಹಾಗಾಗಿ ರಿವರ್ ಅಂದರೆ ಜಂಗಲ್ಲು, ಆವಾಗ ಜಂಗಲ್ ಅಂತಿದ್ರು, 2 ದೋಣಿ ಕೂಡಿಸಿ ಆ ಕಡೆ ಕಾರು ದಾಟಿಸ್ತಿದ್ರು. ಆ ಥರ ಕಷ್ಟದ ಜೀವನದಲ್ಲಿ ಆವಾಗ ಹಳ್ಳಿಗಳಿಗೆ ಹೋಗಿ ಬಂದರೂ ನಾವೇ ಕಾರ್ ಪೆಟ್ರೋಲ್ ಹಾಕಿ ಸರ್ವಿಸ್ ಕೊಟ್ಟು ಬರೋದು ಇರ್ತಿತ್ತು. ಹಳ್ಳಿಗಳಿಗೆ ಆ ಕಾಲದಲ್ಲಿ ಭಾಳಷ್ಟು ಜನರಲ್ಲಿ, ಇಲ್ಲಿಯ ಜನಗಳು ಅಶಿಕ್ಷಿತರು, ಅಜ್ಞಾನ ಮತ್ತು ಮೂಢನಂಬಿಕೆಯಲ್ಲಿ ಭಾಳ ಹೆಚ್ಚಿನದಾಗಿ ಡಾಕ್ಟ್ರ್ ಬರೋಕ್ಕಿಂತ ಮೊದಲೇ ಒಂದು ನೋಟ ನೋಡಿಸೋದು ಅಥವಾ ಎಲ್ಲಿಯ ಕೌಂಟಿ ಕಷಾಯ ಔಷಧನ ಅದನ್ನೇ ಮಾಡಿ ಭಾಳ ಆಗ್ತಿತ್ತು. ಇನ್ನು ಆ ನಂತರ ನೀವು ಇಲ್ಲಿ ನಿಮ್ಮದೇ ಆದ ನರ್ಸಿಂಗ್ ಹೋಮನ್ನು ಕೂಡ ಸ್ಥಾಪನೆ ಮಾಡಿದ್ರಿ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ. 86-87ನೇ ಇಸ್ವಿಯಲ್ಲಿ ನಾನು ಕಾಣ್ತು 10 ವರ್ಷ ನಾನು ಓಡಾಡಿದರೂ ಸಹಿತ
ನಮ್ಮ ಸ್ವಾರ್ಥ ಏನಿರಲಿಲ್ಲ. ಆದರೆ ನಾವೇ ಕೈಯಿಂದ ಹಾಕಿ ಟ್ರೀಟ್ಮೆಂಟ್ ಕೊಟ್ಟು ನಮ್ಮದು ಸಮಯವನ್ನು ಭಾಳ ತಗೊಳ್ತಿತ್ತು. ಅಲ್ಲಿಗೆ ಹೋಗಿ ಬರೋವರೆಗೆ ಇಲ್ಲಿ ಇರುವ ಪೇಷಂಟ್ ದೂರಿಂದ ಬಂದವರು ನಮಗೆ ಕಾದು ಕಾದು ಸಾಕಾಗಿ ಇದಾಗ್ತಿತ್ತು. ಆ ತಿಳುವಳಿಕೆಯಿಂದ ಕಷ್ಟಪಟ್ಟು ನಾನು ಒಂದು ನರ್ಸಿಂಗ್ ಹೋಮನ್ನು ಹಾಕ್ಕೊಂಡೆ. ಅದರಲ್ಲಿ ಡೆಲಿವರೀಸು, ಸರ್ಜರೀಸು ಏನಾಗುತ್ತೋ ಅಥವಾ ಟೈಫಾಯ್ಡ್, ಬಿಫಾಯ್ಡು, ವಾಮಿಟಿಂಗು, ವಾಂತಿ ಭ್ರಾಂತಿ ಇದ್ದವರಿಗೆ, ಡಿಹೈಡ್ರೇಷನ್ ಇದ್ದವರಿಗೆ ಹಾಕುವಷ್ಟು ಅನ್ನೋದ್ರು ಇಲ್ಲಿ ಇದ್ದು ಸೌಕರ್ಯಗಳನ್ನು ನಮ್ಮ ನರ್ಸಿಂಗ್ ಹೋಮ್ನಲ್ಲಿ ನಾನು ಮಾಡಿಕೊಟ್ಟೆ. ಈಗ 40 ವರ್ಷವರೆಗೂ ನಾನು ಮಾಡಿದೆ. ಈಗ ಒಂದು 3-4 ವರ್ಷ ಆಯಿತು. ಯಾಕೆ ನನ್ನ ವಯಸ್ಸಿಗೆ ಅದು ಹೊಂದೋದಿಲ್ಲ ಅಂಥೇಳಿ. ಆವಾಗೂ ಸಹಿತ ಸಲಕರಣೆಗಳಾಗಲಿ, ವ್ಯವಸ್ಥಿತವಾದ ಆ್ಯಂಟಿಬಯೋಟಿಕ್ ಆಗಲಿ ಅಥವಾ ತಜ್ಞ ಡಾಕ್ಟ್ರುಗಳ ಸಹಾಯ ಇಲ್ಲಾಗಿತ್ತು. ಹೌದು. ಎನಸ್ಟಿಸ್ಟ್ ಇಲ್ಲ, ಗೈನಕಾಲಜಿಸ್ಟ್ ಇಲ್ಲ. ಹೌದು. ಅವ ನರ್ಸಿಂಗ್ ಹೋಮ್ ನಡೆಸಬೇಕಿದ್ರೂ ಸಹಿತ ಆ ಥರ ಬ್ಲಡ್ ಬ್ಯಾಂಕ್ ಇಲ್ಲ. ಬ್ಲಡ್ ಈ ಕಡೆ ಹೋದರೆ 200 ಕಿಲೋಮೀಟ್ರ್ ಮಂಗಳೂರು ಅಥವಾ ಹುಬ್ಳಿಗೆ ಹೋಗಬೇಕಿತ್ತು ಬ್ಲಡ್ ತರಿಸಿದ್ರೆ. ಆ ಥರ ವ್ಯವಸ್ಥೆಯಲ್ಲಿ ಏನಾಗ್ತೋ ಅದನ್ನು ಮಾಡಿಕೊಂಡು ಚೆನ್ನಾಗಿ ಅದರಿಂದ ಹೆಸರುಗಳಿಸು. ದಿವಸ ಹೋದಾಗ ಎಲ್ಲೆಲ್ಲ ಹೊಸ ಎಲ್ಲವೂ ಬಂದು ಎಲ್ಲ ಡಾಕ್ಟ್ರುಗಳು ಸೇರಿಕೊಂಡ್ರು. ಈಗ ಕುಮಟಾ ಈಸ್ ಎ ಫುಲ್ ಫ್ಲೆಜ್ಡ್ ಸ್ಪೆಷಾಲಿಟಿ ಫೀಲ್ಡ್ ಆಗಿದೆ. ತಜ್ಞರಿದ್ದಾರೆ, ಅರಿವಳಿಕೆ ತಜ್ಞರಿದ್ದಾರೆ, ಬ್ಲಡ್ ಬ್ಯಾಂಕ್ ಇದೆ. ಸೊ ಇದೆಲ್ಲ ಕಡೆಯಿಂದ ನಾವು ಯಾವುದನ್ನು ಇಲ್ಲಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಇಲ್ಲಾದರೆ ಮೊದಲೆಲ್ಲ ಮಂಗಳೂರು ಆ ಕಡೆ ಅದು ಹೋಗೋದು ತೊಂದರೆ. ಈ ಕಡೆ ಶರಾವತಿ ಬ್ರಿಡ್ಜು ಮತ್ತು ಅಲ್ಲಿ ರೀಚ್ ಆಗಲಿಕ್ಕೆ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಸೌತ್ ಕೇರಳ, ನಾರ್ತ್ ಕೇರಳ ಈಗ ಕಾಂಟ್ಯಾಕ್ಟಲ್ಲಿ ಬಂದಿದೆ, ಆವಾಗಿಲ್ಲ. ಇವನು ಹುಬ್ಳಿನೂ ದೂರ ಆಗ್ತಿತ್ತು. ಡಾಕ್ಟರ್, ಇನ್ನು ನಿಮಗೆ ಈ ಅವಧಿಯಲ್ಲಿ ಸಾಕಷ್ಟು ರೋಗಿಗಳನ್ನು ನೀವು ನೋಡಿರ್ತೀರಿ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು ರೋಗಿ ಅಥವಾ ಒಂದು ಘಟನೆ ಯಾವುದಾದ್ರೂ ಹೇಳ್ಬೋದಾ? ಆ ಕಾಲಕ್ಕೆ ಡಾಕ್ಟ್ರು ಯಾವುದೇ ಇದ್ದ ಸಂಘ ಸಂಸ್ಥೆಗಾಗಲಿ ಅಥವಾ ಈ ಸಾರಿಗೆ ಸಂಸ್ಥೆಗಾಗಿ ಇದ್ದದಕ್ಕೆ ಎಲ್ಲದಕ್ಕೂ ಮೆಡಿಕಲ್ ಆಫೀಸರ್ ಅವರೇ ಆಗಿದ್ದು. ಈ ಗೌರ್ಮೆಂಟಿಂದ ನೇಮಕ ಮಾಡ್ತಾ ಇರಲಿಲ್ಲ. ನಾನು ಆವಾಗ ನನಗೆ ನೆನಪಿಡುವಂಥ ಒಂದು ಇಲ್ಲಿ ಘಟನೆಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಇಲ್ಲಿ ನೋಡಿದಲ್ಲಿ ನಾನು ಲೆಪ್ರಸಿ ಕೇಸನ್ನು ಕಂಡಿದ್ದೇನೆ. ಟ್ಯೂಬರ್ಕ್ಯುಲರು ಭಾಳ ಇತ್ತು. ಆವಾಗ ಗೌರ್ಮೆಂಟಿಂದ ಸಪ್ಲೈ ಮಾತ್ರೆಗಳು ಇರಲಿಲ್ಲ. ನಾವೇ ನೋಡಿ ನಾವೇ ಡಯಾಗ್ನೋಸ್ ಮಾಡಿ ಅದನ್ನು ಕೊಡ್ತಾಯಿದ್ವಿ. ನನ್ನ ಹತ್ರ ಆ ಲೀಸ್ಟ್ ಇತ್ತು, ಒಂದು 300-400 ಮಂದಿದ್ದು. ಈಗ ಗೌರ್ಮೆಂಟ್ ಸೌಕರ್ಯಗಳಾದಮೇಲೆ ಈಗ ಒಂದು 10 ವರ್ಷ ಹಿಂದೆ ಇದನ್ನು ನಮ್ಮದೇ ಎಲ್ಲ ಇಷ್ಟೆಲ್ಲ ಮಾಡಿದ್ದೀರಿ ನೀವು ಊರಲ್ಲಿ. ನಮ್ಮ ಕುಮಟಾ ತಾಲೂಕಲ್ಲೇ ನಾನು 200-250 ಲೆಪ್ರಸಿ ಕೇಸ್ಗಳನ್ನು ಅನಸ್ಥೆಟಿಕದ್ದು ನೋಡಿದ್ದೇನೆ. ಅಲ್ಲಿ ನಿಮ್ಮ ಫೋಟೋದಲ್ಲಿದೆ. ಕ್ಲೋ ಹ್ಯಾಂಡ್ ಇದ್ದವರಿದ್ದಾರೆ, ಕೆಲವರಿಗೆ ಕಂಕನಾಡಿ ಹಾಸ್ಪಿಟ್ಲು, ಕೆಲವರಿಗೆ ಜರ್ಮನ್ ಹಾಸ್ಪಿಟ್ಲಿನ ಹಿಂಡಲ್ಗಾ ಜೇಲ್ ಸುದ್ದಿ ಕೇಳ್ಬೋದು. ಹಿಂಡಲ್ಗಾದಲ್ಲಿ ದೊಡ್ಡ ಜೇಲಿದೆ. ನಮ್ಮ ಎಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸನ್ನು ಆವಾಗ ಎಮರ್ಜೆನ್ಸಿಲಿ ಹೋದವರು ಇದ್ದಾರೆ ಅಲ್ಲಿಗೆ. ಅಲ್ಲೊಂದು ಜರ್ಮನ್ ಹಾಸ್ಪಿಟ್ಲಿದೆ. ಅಲ್ಲಿಂದ ಜರ್ಮನ್ ಹಾಸ್ಪಿಟ್ಲಿಗೆ ಜರ್ಮನಿಂದನೇ ವರ್ಷದಲ್ಲಿ 2 ಸಲ ಸ್ಪೆಷಲಿಸ್ಟ್ ಬರ್ತಿದ್ರು, ಪ್ಲಾಸ್ಟಿಕ್ ಸರ್ಜನ್ಸ್ ಆ ಕಾಲದಲ್ಲಿ. ಓಕೆ. ನಾನು ಇಲ್ಲಿಂದ ಕಳಿಸೋದು ಎಲ್ಲ ಫ್ರೀ ಆಫ್ ಕಾಸ್ಟ್ ಅವರು ಮಾಡಿ ಕಳಿಸ್ತಾಯಿದ್ರು. ಆ ಹಣವನ್ನು ನಾವು ನಮ್ಮ ಫಂಡಿಂದ, ಅಂದರೆ ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಚಾರಿಟಿ ನಾವು ಮಾಡಿದ್ದೀವಿ, ಡಾಕ್ಟರ್ ಹಳಕಾರ್ ಚಾರಿಟೇಬಲ್ ಅಸೋಸಿಯೇಷನ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಸೋಸಿಯೇಷನ್ ಅಂತ, ಚಾರಿಟೇಬಲ್ ಮೆಡಿಕಲ್ ಆ್ಯಂಡ್ ಇನ್ಫಾರ್ಮೇಷನ್ ಅಸೋಸಿಯೇಷನ್ ಅಂತ. ಅದರಿಂದ ನಾವು ಹಣವನ್ನು ಅದಕ್ಕೆ ಉಪಯೋಗ ಮಾಡ್ತಿದ್ವಿ. ಅವರು ಟ್ರಾನ್ಸ್ಪೋರ್ಟಿಗಾಗಲಿ ಬರಲಿಕ್ಕಾಗಲಿ. ಅಲ್ಲಿ ಫ್ರೀ ಆಪ್ರೇಷನ್ದಿಂದ 2-3 ಕೇಸಸ್ಸನ್ನು ನಾನು ಸಕ್ಸೀಡ್ ಮಾಡಿದ್ದೆ. ಕಂಕನಾಡಿಯಲ್ಲೂ ದೊಡ್ಡ ಲೆಪ್ರಸಿ ವಾರ್ಡ್ ಆವಾಗೇ ಇತ್ತು. ನಾನು ಕಂಕನಾಡಿಗೂ ಕಳಿಸಿದ್ದೆ 1-2-3 ಕೇಸ್, ಎಲ್ಲ ಹುಷಾರಾಗಿ ಬಂದರೆ. ಬಾಕಿಯವರಿಗೆ ಇಲ್ಲಿ ಮಿನಿಮಮ್ 25 ಪೈಸೆಗೆ ಆವಾಗ ಒಂದು ಗುಳಿಗೆ ಡೆಪ್ಸೋನ್ ಅಂತ ಬರ್ತಿತ್ತು. ಅದೇ ಡ್ರಗ್ ಆಫ್ ಚಾಯ್ಸ್ ಇತ್ತು, ಬೇರೆ ಡ್ರಗ್ ಬರಲಿಲ್ಲ. ಈಗ ಈ ಕಾಲಕ್ಕೆ ಬೇಡಷ್ಟು ಬಂದಿದೆ. ಸ್ಕಿನ್ ತಜ್ಞರು ಬಂದರೆ ಅದರ ಸಲುವಾಗಿ ಎಲ್ಲ ಘಟಕಗಳು ಇದ್ದಾವೆ, ಲೆಪ್ರಸಿ ಸೆಂಟರ್ಗಳಿದ್ದಾವೆ, ಇವೆಲ್ಲ ಹೆಚ್ಚು. ಹೌದು. ನನಗೆ ನೆನಪಿನಲ್ಲಿಡುವಂಥ ಪ್ರಾಕ್ಟೀಸಿಗೆ ಹೋದಲ್ಲಿ ನಾನು ಸ್ಕೂಲ್ ಎಕ್ಸಾಮಿನೇಷನಿಗೂ ಹೋಗ್ತಿದ್ದೆ. ಸ್ಕೂಲ್ ಎಕ್ಸಾಮಿನೇಷನಲ್ಲಿ ಮಕ್ಕಳದ ಫೀಸ್ ಏನೋ ಕೊಟ್ಟದ್ದನ್ನು ಅವರಿಗೆ ದೇಣಿಗೆಯಾಗಿ ಗಡಿಯಾರನೋ ಅಥವಾ ಏನು ಅವಶ್ಯಕತೆ ಇದೆಯೋ ಅದನ್ನು ಸ್ಕೂಲಿಗೆ ಕೊಟ್ಟು ಬಂದುಬಿಡ್ತಿದ್ದೆ. ಒಬ್ಬ ಹುಡುಗನಿಗೆ ಮಾತ್ರ ನಾನು ನೋಡಿದಾಗ ಒಂದು ಒಳಕಲ್ಲು ಗುಂಡಷ್ಟು ಏನೋ ಎಬ್ಡಾಮಿನಲ್ಲೇ ಮಾಸೆ ಸಿಕ್ತು ನನಗೆ. ಓಕೆ. ಅದು ಮಾಸು, ಅವನು ಹಿ ವಾಸ್ ಅ ಪೋಲಿಯೋ ಅಟ್ಯಾಕ್ಡ್ ಬಾಯ್. ಅವನು 9 ವರ್ಷದವನು. ಅದನ್ನು ತರಿಸಿ ಇಲ್ಲೊಂದು ಎಕ್ಸ್ರೇ ಫೆಸಿಲಿಟೀಸ್ ಅಷ್ಟೇ ಇತ್ತು, ಮಾಡಿಸಿದೆ. ಅದೇನೂ ಕಾಣಲಿಲ್ಲ ಅದರೊಳಗೆ, ಆ ಮಾಸ್ ಕಾಣಲಿಲ್ಲ. ಆವಾಗ ನನಗೆ ಗೊತ್ತಾಯಿತು, ದಿಸ್ ಈಸ್ ಫೆಕೋಲಿಟ್, ಬರೀ ಸಂಡಾಸ್ ತುಂಬ್ಕೊಂಡಿದ್ದಾನೆ. ಅವನು ಸಂಡಾಸ್ ಟ್ಯಾಂಕು
ಡಿಸೆಂಡಿಂಗ್ ಕಾಲಮ್ದಲ್ಲಿ ಇದೆ. ದಟ್ ಇಸ್ ಕಾಲ್ಡ್ ಎಸ್ ಹರ್ಸ್ ಬ್ರಷ್ ಡಿಸೀಸ್. ಆ ಕಾಲದಲ್ಲಿ 79 80ನೇ ಇಸ್ವಿಯಲ್ಲಿ ನಾನು ಇದನ್ನು ಮಂಗಳೂರು ಡಾಕ್ಟರ್ ಗಣೇಶ್ ಪೈ ಅವರು ಚಿಕ್ಕ ಮಕ್ಕಳ ಸರ್ಜನ್ ಇದ್ದರು, ಅವರಲ್ಲಿ ಕಳಿಸಿ 3 ತಿಂಗಳು ಅವರಲ್ಲಿಟ್ಟು ಅವನಿಗೆ ಸ್ಟೇಜ್ ವೈಸ್ ಆಪ್ರೇಷನ್ ಮಾಡಿ ಅದನ್ನು ಪಾಸ್ ಆಗೋಂಗೆ ಏನಲ್ಲಿ ಕೆನಲ್ಲೆಲ್ಲ ಬರೀ ಪೆನ್ಸಿಲ್ ಮೊನೆ ಅಷ್ಟೇ ಓಪನಿಂಗ್ ಇರ್ತಿತ್ತು. ಅವನು ಬಸಿಸ್ತಿದ್ದ ಹೊರತು ಊಟ ಆಹಾರ ಎಲ್ಲವನ್ನೂ ಮಾಡ್ತಿದ್ದ, ಎಲ್ಲ ಆರಾಮಿರ್ತ ಆಡ್ತಾನೆ ಎಲ್ಲ ಮಾಡ್ತಾನೆ. ಆದರೆ ಸಂಡಾಸ ಮಾತ್ರ ಒಂದು ಟಾಕಿ ಇಲ್ಲೇ ಇತ್ತು, ಡಿಸೆಂಡಿಂಗ್ ಕೊಲಾನ್. ಅಷ್ಟು ದೊಡ್ಡ ಮಾಸ್ ಆಗಿತ್ತು. ಅದು ಒಂದು ನನಗೆ ನೆನಪಿನ ಇದು. ಓಕೆ ಡಾಕ್ಟ್ರೇ, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮುಖ್ಯವಾಗಿ ಇತ್ತೀಚೆಗೆ ನಾವು ನೋಡೋದಿದ್ರೆ ಬಹಳಷ್ಟು ಕ್ಯಾನ್ಸರ್ ಕಾಯಿಲೆಗಳ ಪ್ರಕರಣ ಜಾಸ್ತಿಯಾಗಿ ಕಂಡು ಬರ್ತದೆ. ಅದರಲ್ಲೂ ಕೂಡ ಈ ಭಾಗದಲ್ಲಿ ಉತ್ತರ ಕನ್ನಡ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಅಂತ ಹೇಳ್ತೇವೆ ನಾವು, ಈ ಭಾಗದಲ್ಲೂ ಕೂಡ ಸಾಕಷ್ಟು ನಾವು ಕ್ಯಾನ್ಸರ್ ಪ್ರಕರಣಗಳು ನೋಡ್ತೇವೆ. ಅದು ಅಬ್ಡಾಮಿನ್ ಇರುವಂಥ ಇರ್ಬೋದು ಅಥವಾ ಓರಲ್ ಇರ್ಬೋದು, ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ನಿಮಗೂ ಕೂಡ ಇಲ್ಲಿ ಬಹಳಷ್ಟು ಪೇಷಂಟ್ಗಳನ್ನು ನೀವು ನೋಡಿದ್ದೀರಿ. ನಾನು ಹೇಳ್ದಂಗೆ ನಮ್ಮ ತಂದೆಯವರ ಹೆಸರಲ್ಲಿ ನಾವೇನು ಡಾಕ್ಟರ್ ಹಳಕಾರ್ ಚಾರಿಟೇಬಲ್ ಮೆಡಿಕಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಸೋಸಿಯೇಷನ್ ಮಾಡಿದ್ದೇವೆ. ಅದರಲ್ಲಿ ತಿಂಗಳ ನಾವು ಹಳ್ಳಿಗೆ ಹೋಗಿ ಇಲ್ಲ ಇನ್ಫಾರ್ಮೇಷನ್ನು, ಈಗ ತಂಬಾಕಿನ ಇದ್ದಿರ್ಬೋದು, ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಆಲ್ಕೋಹಾಲ್ ಬಗ್ಗೆ ಇರ್ಬೋದು, ಎಲ್ಲ ಡಿಸೀಸ್ಗಳ ಬಗ್ಗೆ. ಈಗ ಹೊಸ ಬಂದಾಗಿ ಮೊನ್ನೆ ನಾನು ಕರೋನಾ ಬಗ್ಗೆ ಹೋಗಿ ಹೇಳಿದ್ದೇನೆ, ಫೀಲ್ಡಿಗೆ ಹೋಗಿ ಹೇಳಿದ್ದೇನೆ. ಫೀಲ್ಡಲ್ಲಿ ಸ್ವ್ಯಾಬ್ ತಗೊಂಡದ್ದು, ಅರಿವು ಮೂಡಿಸುವಂಥ ಕೆಲಸ, ಅರಿವು ಮೂಡುವ ಕೆಲಸ, ಶಿಕ್ಷಣದ್ದು. ಅವರಲ್ಲಿ ಅಜ್ಞಾನ ಯಾಕೆ ಹೋಗು, ಅದು ನಮ್ಮ ಪರ್ಸ್ನಲ್ ಹೈಜೀನ್ ಅಂದರೆ ಏನು, ಪರಿಸರದ ಹೈಜೀನ್ ಯಾಕೆ ಬೇಕು, ಯಾಕೆ ನೀರನ್ನು ಬಿಸಿ ಮಾಡಿ ಕುಡಿಬೇಕು, ಅಥವಾ ಟಾಯ್ಲೆಟಿನ ಅವಶ್ಯಕತೆಗಳೇನು, ಯಾಕೆ ಅದರದ್ದು ಮಹತ್ವವನ್ನು ಅವರಿಗೆ ತಿಳಿಸಿ ಅದರಿಂದ ಯಾವ್ಯಾವ ರೋಗಗಳನ್ನು ಬರ್ಬೋದು. ಈ ಕಡೆಯಲ್ಲಿ ಎಲ್ಲರೂ ಹೆಚ್ಚಾಗಿ ಲೇಬರರ್ ಕಾಸ್ಟ್ನಲ್ಲಿ ತೋಟ ಗದ್ದೆ ಮಾಡಿಕೊಂಡೆ, ಹೈಯರ್ ಕ್ಲಾಸ್ನವರಾಗಲಿ ಲೋವರ್ ಕ್ಲಾಸ್ನವರಾಗಲಿ ತೋಟ ಗದ್ದೆ ಅವ್ರ ಶ್ರಮಿಕರೇ ಆಗಿದ್ದರು. ಗದ್ದೆಯಲ್ಲಿ ಶಿಕ್ಷಣಕ್ಕೆ ಇಬ್ಬರು ಹೋಗುವವರು. ಹಾಗಾಗಿ ಇಲ್ಲಿ ಅವರಿಗೆ ಕೆಲಸ ಮಾಡಬೇಕಾದ್ರೆ ತಂಬಾಕಿನ ಅಭ್ಯಾಸ.
ತಂಬಾಕು ಒಂದಾದಮೇಲೆ ಒಂದು ಹಾಕೋದು, ಬಾಯಿ ತೊಳೆಯುವ ಹಂಗಿಲ್ಲ. ಅದನ್ನು ಮತ್ತು ರಾತ್ರಿ ಇಟ್ಕೊಂಡು ಸೈಡಿಂದ ಮಲಗುವ ಅಭ್ಯಾಸವೂ ಇದೆ. ಸೊ ನಾನು ಮ್ಯಾಕ್ಸಿಮಮ್ ನೋಡೋದ್ರಲ್ಲಿ ಈವನ್ 27 ಇಯರ್ ಅವನಿಗೆ ನನ್ನದು ಫೋಟೋಗ್ರಾಫ್ ಇದೆ, ಅದು ತೆಗೆದಿಟ್ಟಿದ್ದು. 27 ಅವರಿಗೆ ಟಂಗ್ ಕ್ಯಾನ್ಸರ್ ಆಗಿ ಅವನು ಲೇಟ್ ಸ್ಟೇಜಲ್ಲಿ ಬರ್ತಾರೆ. ನೋವಿದ್ದದ್ದಾದರೆ ಭಾಳ ಮೊದಲೇ ಬರ್ತಾರೆ. ಹೌದು. ಮೆನಿ ಆಫ್ ದಿ ಕೊರಳು, ಹೌದು, ಗರ್ಭಕೋಶ ಬಾಯಿ ಕ್ಯಾನ್ಸರು, ಅದರಂಥ ಬ್ರೆಸ್ಟ್ ಕ್ಯಾನ್ಸರು, ಎಲ್ಲಿಗೆ ಅಲ್ಲಿಗೆ ನೋವಿನ ಅನುಭವ ಇಲ್ಲವೋ, ಅಥವಾ ಏನೋ ಅದು ದ್ರವ ಸ್ರವಿಸ್ತಾ ಇರಲಿ, ವೈಟ್ ಡಿಸ್ಚಾರ್ಜ್ ಇರಲಿ, ಯಾವುದೇ ಕಾರಣಗಳಿದ್ದರೂ ನೋವಿನ ಅನುಭವ ಇದ್ದರಷ್ಟೇ ಡಾಕ್ಟ್ರ್ ಹತ್ರ ಬರಲಿಕ್ಕೆ ಅಭ್ಯಾಸಗಳು. ಅದು ಹೇಳ್ಕೊಳ್ಳಿಕ್ಕೂ ಮುಜುಗರ, ಸ್ತನ ಅಂತ ಹೇಳ್ಕೊಳ್ಳಿಕ್ಕೂ ಅವರಿಗೆ ಮುಜುಗರ ಆಗ್ತದೆ. ಆ ಥರ ನಮನೆಯಲ್ಲಿ ಆ ಕಾಲದಲ್ಲೇ ನಾನು ಸ್ತನ ಹಾಗೂ ಕೊರಳಿನ ಕ್ಯಾನ್ಸರ್ ಬಗ್ಗೆ, ಓರಲ್ ಬಾಯಿ ನಾಲಿಗೆ ಕ್ಯಾನ್ಸರ್ ಘಟನೆಗಳ ಅನ್ನನಾಳದ ಬಗ್ಗೆ, ಇದಕ್ಕೆ ಕಾರಣಗಳು ಟೊಬ್ಯಾಕೋ, ಆಲ್ಕೋಹಾಲು, ಅಥವಾ ಅವರ ಅಲಕ್ಷ್ಯ, ಅವರ ಫುಡ್ಡಿನ ವಿಧಾನಗಳು, ಮತ್ತೀಗ ಹಲ್ಲು ಕೇರೀಸ್ ಆದರೂ ನೋವಿದ್ದರೆ, ಹಲ್ಲು ನೋವಿದ್ದರಷ್ಟೇ ಬರ್ತಾನೆ ಇಲ್ಲಿ, ರಾತ್ರಿ ಎದ್ದು ಇಳಿಸ್ತಾನೆ ಅವನು ಹಲ್ಲು ನೋವಿಗೆ. ಆದರೆ ಮತ್ತೆ ಮುಂದಿನ ವರ್ಷ ನೋವಿದ್ದಾಗೆ ತೆಗಿಸ್ಲಿಕ್ಕೆ ಹೋಗೋದಿಲ್ಲ. ಆ ಕಾಲದಲ್ಲಿ ಡೆಂಟಿಸ್ಟು ಇರಲಿಲ್ಲ, ಈ ನಮ್ಮನೆ ಡೆಂಟಲ್ ವಿಭಾಗಗಳು ಇರಲಿಲ್ಲ. ನಮ್ಮ ಹತ್ರ ಸೆಟ್ ಇತ್ತು, ಅದು ಎಲ್ಲದಕ್ಕೂ ಆಗುವಂಥದ್ದು, ಕಿತ್ತು ಹಾಕೋದು ಮಾಡ್ತಿದ್ವಿ ಅಷ್ಟೇ ಹೊರತು ಆ ನಮ್ಮನೆ. ಹಾಗಾಗಿ ಈ ತಂಬಾಕಿನ ಮೂಲದಿಂದ, ಮತ್ತು ತಂಬಾಕು ಅಂದರೆ ಆವಾಗ ಬೀಡಿ, ಸಿಗರೇಟು, ಈ ಯೂಶ್ವಲಿ ತಂಬಾಕು, ಈ ಗುಟ್ಕಾಗಳು ಈಗಿತ್ತಲಾಗ ಕೆಮಿಕಲ್ ಇವು. ಆದರೆ ನಾನು ಗುಟ್ಕಾದಿಂದ ಈ ಬಾಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸ್ಟ್ರಾದಲ್ಲೇ ಕುಡಿಯೋರು ನನ್ನ ಹತ್ರ 3 ಮಂದಿ ಈಗಾಗಲೇ ಇದ್ದಾರೆ. ಅವರ ಆಹಾರ ಪ್ರತಿಯೊಂದು ಸ್ಟ್ರಾದಲ್ಲೇ ಮಾಡಬೇಕು ಬೆಳಗಿನ ಸಂಜೆವರೆಗೆ. ಈಗ ಪರಿಸ್ತರಿಸ್ತಾರೆ. ಅಂದರೆ ನಾಲ್ಗೆಯಲ್ಲಿ ಇನ್ನೊಂದು ಈ ಥರ ಬಂದಿರ್ತದೆ ಟ್ಯೂಮರ್. ಅಲ್ಲಲ್ಲ, ಈ ಮಿಕೋಸಲ್ ಫೈಬ್ರೋಸಿಸ್ ಆಗಿ ಗುಟ್ಕ, ಈ ಮಾವ, ಈ ಏನೋ ತಂಬಾಕು ಗುಟ್ಕ ಹಾಕಿ ತಿಂತಾರೆ, ಅದು ಮುಖ್ಯೋಸಲ್ ಫೈಬ್ರೋಸಿಸ್ ಆಗಿ ಬಾಯನ್ನು ಕಳೀಲಿಕ್ಕೆ ಆಗೋದಿಲ್ಲ. ಓಕೆ, ಆ ಥರ ಸ್ಟೇಜ್ಗಳು ಭಾಳ ಇದ್ದಾವೆ ಈಗಲ್ಲಿ. ಯಾರು ನೋಡಿದ್ರು, ನಾನು ಒಂದು ದಿವಸ ದಾರಿ ಕಾಣದೆ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ, ಅವನ ಸರ್ ನೀವು ಎಳ್ಕೊಳ್ಳಿ ಸರ ಎಳ್ಕೊಳ್ಳಿ ಅಂದ. ಏನು ಸರ ಕೇಳಿದ್ರೆ, ತಂಬಾಕಿನ ಸರ್, ಅಲ್ಲಿಂದ ಇಲ್ಲಿಗೂ ಹಾಕಿಟ್ಟಿದ್ದಾನೆ ಅಂಗಡಿಯಲ್ಲಿ ಪೂರ. ಅದೇ ಸರಿಸ್ಕೊಂಡು ನೋಡಬೇಕಾಯ್ತು ಅವ್ನು ಕೇಳಿ. ನನಗಲ್ಲ, ನಾ ಡಾಕ್ಟ್ರ್ ಮಾರಿ ಕ್ಯಾಂಪಿಗೆ ಹೋಗಬೇಕು, ನನಗೆ ಹೈಸ್ಕೂಲಲ್ಲಿದೆ ಅಂತ ಕೇಳಿದೆ ಅಂತ ಹೇಳಿದೆ. ಈ ಥರ ಅಂದರೆ ಜನರಲ್ಲಿ ಅದರದ ಬಗ್ಗೆ ತಿಳುವಳಿಕೆ ಇಲ್ಲ ಒಂದು. ಹೌದು. ಕೆಲವರು ಈಗ ಆಲ್ಕೋಹಾಲು ಏನೋ ಮಜಾ ಕೊಡ್ತದೆ ಹೇಳಿ ಕುಡಿದು ಅಡಿಕ್ಷನ್ ಆಗ್ತಾರೆ. ಕಡೆಗೆ ಅದೇ ಅವರನ್ನು ಕುಡಿಲಿಕ್ಕೆ ಶುರು ಮಾಡ್ತದೆ. ಈಗ ಕೆಲವು ಪಾರ್ಟಿಗಳು ಏನೋ ತಗೊಳ್ಳೋದು ತೊಂದರೆ ಏನಿಲ್ಲ. ಈ ತಂಬಾಕು ಹಂಗೆ ಅಡಿಕ್ಷನ್ ಆದಮೇಲೆ ಅವ್ರಿಗೆ ಬಿಡಲಿಕ್ಕೆ ಬರೋದು. ಮೊದಲೇ ಬರೀ ತಂಬಾಕಿನ ಹೆಸರಷ್ಟೇ ಇತ್ತು. ಬೀಡಿ, ಸಿಗರೇಟು, 30 ನಂಬರ್ ಬೀಡು, ನಿಮ್ಮ ಮಂಗಳೂರಿಂದೇ ಬೀಡಿ ಚಾಪು, ಹೌದು, ಆವಾಗ ಭಾಳ ಫೇಮಸ್. ಅದೇ ಸೇಯೋದು ಬೆಳಗ್ಗೆ ಆಗಲೂ ರಾತ್ರಿ. ಅದರಿಂದ ಕ್ಯಾನ್ಸರ್ನ ಭಾಳ ಪೇಷಂಟನ್ನು, ಓರಲ್ ಕ್ಯಾನ್ಸರು, ಗಂಟ್ಲು, ಥ್ರೋಟು, ಪುಪ್ಪಸ ಕ್ಯಾನ್ಸರು, ಸ್ಟಮಕ್ಕು, ಇದನ್ನೆಲ್ಲ ಭಾಳ ನೋಡಿದೆ. ಆವಾಗ ಈ ಚಿಕಿತ್ಸೆಗಳು ಇರಲಿಲ್ಲ. ಒಂದೇ ಇಲ್ಲೇ ಏನೋ ಕೊಟ್ಟದ್ರಲ್ಲೇ ಹೆಚ್ಚಿನದಾಗಿ ಸಾಯ್ತರು. ಹೆಚ್ಚಂದರೆ ಟಾಟಾ ಹಾಸ್ಪಿಟ್ಲು. ಅದರ ನಂತರದಲ್ಲಿ ನಮ್ಮ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ನವಲೂರು ಇದರಲ್ಲಿ ಒಂದು ಕ್ಯಾನ್ಸರ್ ಸೆಂಟರ್, ಡಾಕ್ಟರ್ ಆರ್ ಬಿ ಪಾಟೀಲ್ ಅವರು ನಮ್ಮ ಗುರುಗಳಾಗಿದ್ದರು. ಆವಾಗ ನಾವು ಅವ್ರ ಸಂಗಡ ಅಲ್ಲಿಗೆಲ್ಲ ಹೋಗ್ತಿದ್ವಿ. ಅಲ್ಲಿಯ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ಮಹದೇವಪ್ಪ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಾಡಿದರು. ಅದರ ನಂತರದಲ್ಲಿ ನಾನು ಭೇಟಿಯಾದದ್ದು ತಮ್ಮ ಡಾಕ್ಟರ್ ಸುರೇಶ್ ರಾವ್, ನಿಮ್ಮ ಕೃಷ್ಣ ಪ್ರಸಾದ್, ಇವರೆಲ್ಲ ಗ್ರೂಪ್ನ ಜೊತೆ ನೋಡಿದ್ದು. ಈಗಿಂತ ಲೇಟೆಸ್ಟ್ ಥೆರಪಿಗಳು, ಕೀಮೊಥೆರಪಿ, ರೇಡಿಯೇಷನ್ನು, ಮೆಡಿಸಿನ್ನು ಎಲ್ಲ ಬಂದದ್ದಕ್ಕೆ ಈಗಿನ ವಾತಾವರಣ ಭಾಳ ನಮಗೆ ಹೆಮ್ಮೆ ಆಗ್ತದೆ. ಕೆಲಸ ಮಾಡಲಿಕ್ಕೂ ಆಗುತ್ತೆ, ಇಮಿಡಿಯೇಟ್ ಕಳಿಸ್ಲಿಕ್ಕೂ ಆಗ್ತದೆ. ಮತ್ತು ಹಾಗೆ ಸ್ಕ್ಯಾನ್ಗಳು, ಬರೀ ಎಕ್ಸ್ರೇನೇ ಸ್ಟಡಿ ಅಲ್ಲ, ಲ್ಯಾಬ್ ಇನ್ವೆಸ್ಟಿಗೇಷನು, ಸ್ಕ್ಯಾನ್ಗಳು, ಎಲ್ಲ ನಮೂನೆ ಸ್ಕ್ಯಾನ್ಗಳು, ಪೆಟ್ ಸ್ಕ್ಯಾನು, ನ್ಯಾನೋ ಸ್ಕ್ಯಾನು, ನಿಮ್ಮ MRI ಸ್ಕ್ಯಾನು, CT ಸ್ಕ್ಯಾನ್ಗಳು, ಇವೆಲ್ಲ ಇದರಿಂದ ಪಿನ್ ಪಾಯಿಂಟ್ ಆಗಿ ಮಾಡುವಂಥ ಸರ್ಜರಿಗಳಿಂದ ಪೇಷಂಟಿಗೆ ಭಾಳ ಲಾಭ ಆಗುತ್ತೆ. ಕಾಯಿಲೆಯನ್ನು ಕೂಡ ಆರಂಭದಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಕೂಡ ಅನುಕೂಲ, ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಆದರೂ ಸಹಿತ ಭಾಳ ಮಂದಿ ನೋವಿಲ್ಲೇ ಇದ್ದವರು ಭಾಳ ಮಂದಿ ಲೇಟಾಗಿ ಬರೋದು ಹೆಚ್ಚು. ನೋವಿದ್ರಷ್ಟೇ ಬರುತ್ತೆ. ಅನ್ನೋನು ನಾನು ಹೇಳಿದೆ, ಸರ್ವೈಕಲ್ ಕ್ಯಾನ್ಸರು ಅಥವಾ ಬ್ರೆಸ್ಟು, ಪ್ರೋಸ್ಟೇಟು, 2ನೇ ಹಂತಕ್ಕೆ ಹೋದ್ಮೇಲೆ ಅವರು ಡಾಕ್ಟ್ರ್ ಹತ್ರ ಅಪ್ರೋಚ್ ಆಗೋದು ಹೆಚ್ಚು. ಆವಾಗ ಫೈನಾನ್ಸು ಕಡಿಮೆ. ಅದಕ್ಕಾಗಿ ನಾವು ಅದಕ್ಕೆ ಫೈನಾನ್ಸ್ ಇಟ್ಟಿದ್ವಿ. ಆಮೇಲೆ ವಾಜಪೇಯಿ ಆರೋಗ್ಯಶ್ರೀಯಲ್ಲಿ ಹಾರ್ಟಿಂದು ಕೀಳುಗಳೆಲ್ಲ ಆಯಿತು, ಸೌಲಭ್ಯಗಳು ಹೆಚ್ಚಾದವು. ಹಾಗಾಗಿ ಮುಂದೆ ಇತ್ತು. ಡಾಕ್ಟರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಆಮೇಲೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.
ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಬಹಳ ಸಂತೋಷದ ವಿಚಾರ ಏನಂತ ಹೇಳಿದರೆ, ಸಾಕಷ್ಟು ರೋಗಿಗಳಿಗೆ ನಿಮ್ಮದೇ ಆದಂಥ ಟ್ರಸ್ಟ್ನ ಮೂಲಕ ನೀವು ಸಾಕಷ್ಟು ನೆರವನ್ನು ಒದಗಿಸಿ ಬೇರೆ ಬೇರೆ ಕಡೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿರ್ತೀರಿ. ಅದೇ ರೀತಿ ಆ ಟ್ರಸ್ಟ್ನ ಮೂಲಕ ಸಮಾಜದಲ್ಲಿ ಸಾಕಷ್ಟು ರೀತಿಯ ಜಾಗರೂಕತೆಯನ್ನು ಮೂಡಿಸಿ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಅವರಿಗೆ ಅವೇರ್ನೆಸ್ಸನ್ನು ಕೂಡ ಮೂಡಿಸ್ತಾ ಇದ್ರಿ. ಈ ಬಗ್ಗೆ ಹೇಳಿ. ಇಲ್ಲಿಯ ನಾನು ಹೇಳಿದಂತೆ ಜನರಿಗೆ ಅರಿವಿಲ್ಲದೆ ಕೆಲವರು ಆಲ್ಕೋಹಾಲ್ ಕುಡಿಯೋದಾಗಲಿ, ಸಿಗರೇಟ್ ಸೇಯೋದಾಗಲಿ ಅಥವಾ ಇತರೆ ವ್ಯಸನಗಳಾಗಲಿ ಯಾವುದನ್ನೇ ಮಾಡೋದಿದ್ದರೂ ಅರಿವಿಲ್ಲದೆ ಮಾಡ್ತಾರೆ. ನಾವು ಅರಿವನ್ನು ಗುಟ್ಟಾಗ ಅದು ಜ್ಞಾನಕ್ಕೆ ಬಂದಾಗ ಅವರು ಅದರ ಉಪಯೋಗವನ್ನು ತಗೊಂಡು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಟ್ರಸ್ಟಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿದ್ದೇವೆ ಬಡ ಮಂದಿಗೆ. ಅದರ ನಂತರದಲ್ಲಿ ಹಳ್ಳಿಗೆ ಎಲ್ಲಿ ರೋಡು ರಸ್ತೆಗಳಿಲ್ವೋ, ಈವನ್ ನಿಮ್ಮ ಇದರ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೂ ಸಹಿತ ದಾಟಿ ಹೋಗಿ ಅಂಥ ಹಳ್ಳಿಗಳಲ್ಲಿ ಬಂಗಣೆ ಅಂತ ಹೇಳುವಲ್ಲಿ ಅಲ್ಲಿ ಯಾವ ರಸ್ತೆಗಳೇ ಇಲ್ಲ, ನದಿಯಲ್ಲಿ ದಾಟಬೇಕು, ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿ ಹೋಗಿ ಇಡೀ ದಿವಸ ಇದ್ದು ಕ್ಯಾಂಪ್ ಮಾಡಿ ಅವರ ಜೊತೆ 16 ಡಾಕ್ಟರ್ಸ್ಗಳನ್ನು ರೆಪ್ರೆಸೆಂಟೇಟಿವ್ಸನ್ನು ತೊಗೊಂಡೋಗಿ ಸಾಧಾರಣ 60-80 ಸಾವಿರ ರೂಪಾಯಿನ ಔಷಧಗಳನ್ನು ಹಂಚಿ ಹೇಗೆ ತಗೊಳ್ಳೋದು ತಪಾಸಣೆಯನ್ನು ಹಲವು ವೈದ್ಯರುಗಳನ್ನೆಲ್ಲ ಸ್ಪೆಷಲಿಸ್ಟನ್ನು ತೊಗೊಂಡೋಗಿ ಭಾಳಷ್ಟು ಕಡೆ ಮಾಡಿದ್ದೇವೆ. ಭಾಳ ಹಳ್ಳಿಗಳಲ್ಲಿ ಇದರ ಸೇವೆ ಸಲ್ಲಿದೆ. ಅದರದ್ದು ಉಪಯೋಗವನ್ನು ಭಾಳಷ್ಟು ಮಂದಿ ತೊಗೊಂಡಿದ್ದಾರೆ. ಈಗೂ ಸಹಿತ ನಾವು ಕೋವಿಡ್-19 ಬಗ್ಗಾದರೂ ಡ್ಯಾಂಗೂ ಬಗ್ಗಾಯಿತು, ಅದರ ಹಿಂದೆ ಲೆಪ್ಟೋಸ್ಪೈರೋಸಿಸ್ಗಳ ಹಿಂದೆ ಯಾಕೆ, ಹೇಗೆ ಬರುತ್ತೆ, ಯಾತ್ರೆಯಿಂದ ಬರುತ್ತೆ, ಹೇಗೆ ಕಾದುಕೊಳ್ಬೇಕು, ಎಲ್ಲ ವಿಚಾರವನ್ನು ನಮ್ಮ ಕ್ಯಾಂಪ್ನಲ್ಲಿ ನಾವು ಹೇಳಿ ತಿಳಿಸಿ ಇದನ್ನು ಮಾಡ್ತಿದ್ದೇವೆ. ಇವತ್ತಿಗೂ ಹೆಚ್ಚೋದು ಈಗ ಈ ಪೀರಿಯಡಲ್ಲಿ ನಾವು ಬಂದಿಟ್ಟಿದ್ದೇವೆ, ಯಾಕೆ ಸಂಪರ್ಕ ಬರಬಾರ್ದು. ಆದರೂ ಕೋವಿಡಕ್ಕೆ ಹೋಗಿ ಪಾಲಕರಿಗೆ, ಮಕ್ಕಳಲ್ಲಿ, ಹೆಂಗಸರಲ್ಲಿ ಎಲ್ಲರಿಗೂ ಹೇಳಿ ತಿಳಿಸಿಕೊಂಡು ಬಂದೆ. ಇವನ್ನ ಕೇಳ್ತಿದ್ರು, ತಾಸಿಗೊಮ್ಮೆ ನಾವು ಇದನ್ನು ಹಾಕಿ ಕೈ ತೊಳ್ಕೊಳ್ಬೇಕಾ ಸ್ಯಾನಿಟೈಸರು. ತಾಸು ಮನೆಯಲ್ಲಿದ್ದವ್ರು ಯಾರು ಅವಶ್ಯಕತೆ ಇರೋದಿಲ್ಲ. ಮಾಸ್ಕು, ಕೈ ವಾಶು, ಎಲ್ಲಿ ಜನರ ಸಂತಿಗೆ ಓಡಾಡ್ತಾರೋ ಆವಾಗ ಬೇಕಾಗುತ್ತೆ ಹೊರತು ಡಿಸ್ಟೆನ್ಸ್ ಇಷ್ಟೇ ಅಂತ ಹೇಳಿ ನಾವು ಮುಗಿಸಿದ್ದು. ಡಾಕ್ಟ್ರ್, ಇನ್ನು ಮುಖ್ಯವಾಗಿ ಎಲ್ಲ ಕಡೆಗಳಲ್ಲಿ ನಾವು ಕೇಳ್ತೇವೆ ಈ ವೈದ್ಯರ ಮೇಲಿನ ದೌರ್ಜನ್ಯ ಅಥವಾ ಈ ವೈದ್ಯಕೀಯ ರಂಗದಲ್ಲಿ ಕೆಲಸ ನಿರ್ವಹಿಸುವವರ ಹೆಲ್ತ್ ವರ್ಕರ್ಸ್ ಅಂತ ಹೇಳ್ತೇವೆ, ಅವರ ಮೇಲಿನ ನಡೆಯುವಂಥ ಕೆಲವೊಂದು ದೌರ್ಜನ್ಯಗಳು ದುರಾದೃಷ್ಟಕರವಾಗಿ ಇಲ್ಲೊಂದು ನಡೀತದೆ. ಬಟ್ ಇಂಥವುಗಳು ನಡೀಬಾರ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟ್ರೆ? ನಾನು ಸಾಕಷ್ಟು ಸಲ ನೋಡಿದಾಗ ನಾನು ಹೇಳಿದ್ನಲ್ಲ, ನಾವು ಆವಾಗ ಮನೆಗೆ ಹೋಗಿ ದೇವರನ್ನು
ನಾರಾಯಣ ಹರಿ ಅಂತ ಏನು ಕೇಳ್ತಿದ್ರು, ವೈದ್ಯೋ ನಾರಾಯಣ ಹರಿ ಅಂತ ಕೇಳುವಂಥದ್ದು ಆ ಕಾಲದಲ್ಲಿ ಇತ್ತು. ನಾನು ಭಾಳಷ್ಟು ಅದನ್ನು ಆನಂದಿಸಿದ್ದೇನೆ. ಆದರೆ ಈಗಿನ ಜನರಲ್ಲಿ ಭಾಳ ತಾಳ್ಮೆ ಕಡಿಮೆ, ಸಮಯ ಪ್ರಜ್ಞೆ, ಅವರಿಗೆ ಸಮಯದ ಬಗ್ಗೆ ಭಾಳ ಕೊರತೆ. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿಕ್ಕೂ ಆಗಲಿ ಏನೇ ಆಗಲಿ, ಡಾಕ್ಟ್ರು ಒಂದು 100 ಕೇಜ್ ಅಥವಾ 1000 ಕೇಜನ್ನು ಒಳ್ಳೆ ಮಾಡಿದ್ರು ಯಾರೂ ಬಂದು ಒಂದು ಎಪ್ರಿಸಿಯೇಷನ್ ಆಗಲಿ ಒಂದು ಹಾರ ತಂದು ಹಾಕಿ ಕೊಡೋರಿಲ್ಲ. ಆದರೆ 1 ಕೇಜ್ ಏನಾದ್ರು ಹೆಚ್ಚು ಕಡಿಮೆ ಆದಲು ಕಲೆ ಉಳದಲ್ಲಿ ಬೇರೆ ಉಳದಲ್ಲಿ ಅವ್ರ ಮೇಲೆ ಕೊಮೆಂಟು, ದೌರ್ಜನ್ಯ, ಡೆತ್ತಾಗಿ ಬರಬೇಕಾದ್ರೆ ಡೆತ್ತಾಗಿತ್ತು ಒಂದೊಂದು ಸಲ, ಆದರೂ ಮೈ ಮೇಲೆ ಬೀಳ್ತಾರೆ. ಕ್ಯಾನ್ಸರ್ ಪೇಷಂಟು ತನ್ನ ತಂದೆ ತಾಯಿನೋ ಒಂದು ರಿಲೇಷನು ಯಾರು ಸಾಯ್ತಾರೆ ಅಂತ ಗೊತ್ತಿರುತ್ತೆ, ಅವನನ್ನು ಆರೋಗ್ಯಕ್ಕಾಗಿ ಇಲ್ಲಿ ತಂದಿರ್ತಾರೆ. ಯಾರ ಹತ್ರ ತಪ್ಪ, ಯಾರೂ ತಜ್ಞರಲ್ಲ. ಈ ಯಾವುದೇ ವಿಷಯದಲ್ಲಾಗಲಿ ಯಾವುದರಲ್ಲೇ ಆಗಲಿ ಯಾರೂ ಯಾವುದರಲ್ಲೂ ತಜ್ಞರಾಗಿರೋದಿಲ್ಲ. ಒಂದು ನಾವು ಏನು ಆ ಕಾಲಕ್ಕೆ ನಮಗೇನು ಬುದ್ಧಿ ಕೊಡ್ತೋ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿರ್ತೇವೆ. ಒಂದೊಂದು ಸಲ ಇಂಜೆಕ್ಷನ್ ಹಾಕ್ತಾ ಇರ್ಬೇಕಾದ್ರೆ ಅಟ್ಯಾಕ್ ಆಗಿ ಹೋಗ್ತಾನೆ, ಅವನು ಅಟ್ಯಾಕ್ ಆಗಿ ಬಂದವನು ಅವನು ಅಲ್ಲಿಗೆ ಹೋಗುವವರೆಗೆ ಹೋಗ್ತದೆ. ಅದನ್ನೇನು ಮಾಡಲಿಕ್ಕೆ ಬರೋದು, ಮೊದಲೇ ಹೇಳಿ ಮಾಡ್ಕೊಳ್ಬೇಕು, ಕಾಳಜಿಯನ್ನು ವಹಿಸ್ಕೊಳ್ಬೇಕು. ಆದರೂ ಕೆಲವು ಮಂದಿ ಭಾಳಷ್ಟು ಈಗ ಅವಳಿಗೆ ತಾಳ್ಮೆ ಕಡಿಮೆ, ದುಡ್ಡಿನ ಮದನೂ ಇರುತ್ತೆ. ಕೆಲವೊಮ್ಮೆ ಅಲ್ಲಿ ಹೋದ್ರೆ ಆಗ್ತದೆ, ಇಲ್ಲಿ ಕಳಿಸ್ಬೋದಿತ್ತು, ನಾವು ಆಪ್ಷನ್ ಕೊಟ್ಟರೆ ಹೋಗಿರೋದಿಲ್ಲ. ಈ ಕಡೆಯಿಂದ ಜಗಳಗಳು ಹೊಡೆದಾಟ ನಡೀತದೆ. ನಾವು ಸಾಮರಸ್ಯದಿಂದ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಇದು ದೌರ್ಜನ್ಯಗಳು ಆಗೋದು ಹೆಚ್ಚು. ಡಾಕ್ಟರ್ಸ್ಗಳು ಸರಿಯಾಗಿ ಮೊದಲಾಗಿ ಹೇಳ್ಕೊಂಡ್ರು ಸಹಿತ ಈಗ ಹಾಗಾಗಿ ವೈದ್ಯರಿಗೆ ಇಂಥದ್ದು ಆಗಬಾರ್ದು ಕಾನೂನನ್ನು ತಂದಿದ್ದಾರೆ. ಅದು ಒಂದು ಒಳ್ಳೆಯದಾಗಿದೆ. ನನಗೂ ಅಹಿತಕರಗಟ್ಟೆ ನಾನು ನೋಡ್ಲಿಕ್ಕೆ ಹೋದಾಗ ಯಾರೋ ಸ್ವಲ್ಪ ಕುಡ್ಕೊಂಡು ಗಲಾಟೆ ಮಾಡಿ ನನ್ನ ಗಾಡಿಯನ್ನು ನಿಲ್ಲಿಸಿ ಪಂಕ್ಚರ್ ಮಾಡಿ ನಾನು ಬೆಳಗಾಗೋವರೆಗೆ ಮನೆಗೆ ಬರೆದಿದ್ದನ್ನು ನೋಡಿ ನನ್ನ ಮನೆಯವರು ಅಲ್ಲಿ ಹುಡುಕ್ಲಿಕ್ಕೆ ಕಳಿಸಿದ್ದಾರೆ. ಇಲ್ಲಿ ಯಾಕೆ ರಾತ್ರಿ ಹೋದನು ಬೆಳಗಾದರೂ ಬರಲಿಲ್ಲ ಅಂಥೇಳಿ ನಾನು ಬ್ಯಾಗ್ ಹಿಡ್ಕೊಂಡು ಹೌದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದೇನೆ. ಒಮ್ಮೆ ದೋಣಿಯಲ್ಲಿ ನಮ್ಮಲ್ಲಿ ರಿವರ್ ಸೈಡ್ ಹೆಚ್ಚಲ್ಲ, ರಿವರ್ ಸೈಡಿಂದ ಹೋಗಿ ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಈವನ್ ಆ ಹಳ್ಳಿಯಲ್ಲಿ ಡೆಲಿವರೀಸು ಯಾವುದೇ ಕೇಸಿದ್ರು ಟ್ರೀಟ್ಮೆಂಟು. ಇಲ್ಲಿ ಊಟ ಮಾಡಿ ಹೋಗಿ ಹೊಳೆಯಲ್ಲಿ ದೋಣಿಯಲ್ಲಿ ಕೂತ್ರೆ 1 ತಾಸು ದೋಣಿ ಮೇಲೆ ಹೋಗಿ ಅಲ್ಲಿ ದಡದಲ್ಲಿ ಇಳಿದು ಅಲ್ಲಿ ಹೋಗಿ ಔಷಧ ಕೊಟ್ಟು ಆಮೇಲೆ ಬರೋದು. ಈಗಿನ ಕ್ರೂಸ್ ಎಂಜಾಯ್ಮೆಂಟ್ ಹೇಳ್ತಿದ್ರಲ್ಲ, ಆವಾಗ ನಾವು ಊಟ ಮಾಡಿ ಹೋಗಿ ಕೂತು ಆ ತಂಪು ಗಾಳಿಗೆ ಅವನು ಜಲದಲ್ಲಿ ಹೋಗಿ ಅಲ್ಲೂ ಅಹಿತಕರ ಘಟನೆ ಆಗಿದೆ. ಒಂದು ಸಲ ದೋಣಿಗೆ ಮುಟ್ಟದೇನೆ ಜಲ ಮುಟ್ಟದೆ ಇಲ್ಲಿ ಏರಿಳಿತ ಇರುತ್ತೆ, ಸಮುದ್ರಕ್ಕೆ ಜಾಯಿನ್ ಆಗೋದ್ರಿಂದ ಹೈ ಟೈಡಲ್ಲಿ ನೀರು ಮೇಲೆ ಹೋಗ್ತದೆ, ಲೋ ಟೈಡಲ್ಲಿ ಕೆಳಗೆ ಫಾಸ್ಟಾಗಿ ಬರ್ತದೆ. ಆ ಟೈಮಲ್ಲಿ ಅವನು ಜಲ ತಪ್ಪೋಗಿ ನಾನು ಒಂದು ಕಡೆ ಹೋಗಿ ಮಧ್ಯದ ನಡುಗಡ್ಡೆಯಲ್ಲಿ ಗಜನಿಯಲ್ಲಿ ಅಂದರೆ ಇದರ ಭೂಮಿಯಲ್ಲಿ ಸಿಕ್ಕಿಬಿದ್ದುಬಿಟ್ಟಿದೆ. ಸಂಜೆವರೆಗೂ ಅವನು ಉಪವಾಸ ನಾನು ಉಪವಾಸ, ಯಾರೂ ಇಲ್ಲ. ನಮ್ಮ ಡ್ರೈವರು ಹತ್ರ ಮಾತ್ರ ಯಾಕೆ ಬರಲಿಲ್ಲ ಇನ್ನೊಂದು ದೋಣಿಯನ್ನು ಹಾಕಿ ಕಳಿಸ್ಕೊಟ್ಟ. ಇದೇ ಈ ಜಾಯಿನ್ ಆಗಲಿ ಅಘನಾಶಿ ನದಿ ಇದರಲ್ಲಿ ಮಾಸೂರು ಅಂತ ಏರಿಯಾದಲ್ಲಿ. ಆವಾಗ ಅಲ್ಲಿ ಹೋದಾಗ ನಾವು ಅಲ್ಲೇ ಇಳಿದ್ರೆ ನಾವಿಲ್ಲಿ ಕಂಠಮಟ್ಟ ನಾವು ಹುಗಿದು ಬಿದ್ದುಬಿಡ್ತೇವೆ ಅಷ್ಟೇ, ಏಳಲಿಕ್ಕೆ ಮತ್ತು ತೆಗಿಲಿಕ್ಕೆ ಶಕ್ತಿ ಇಲ್ಲ, ಕರೆನೇ ಬರಬೇಕು. ಅಂಥ ಪರಿಸ್ಥಿತಿಯನ್ನು ನಾವು ಎದುರಿಸಿ ಅಲ್ಲಿಂದ ಪರತ್ ಬಂದೆವು. ಇಡೀ ದಿವಸ ಹಾಳಾದರೂ ಸಹಿತ ಆವಾಗ ನಮ್ಮ ಸೇವೆಯೇ ಒಂದು ಧರ್ಮ ಆಗಿತ್ತು, ನಮ್ಮ ಸೇವೆಗೆ ಅದು ಕಿಮ್ಮತ್ತಿರ್ತಿತ್ತು. ಈಗ ನೀವು ಯಾವ ಸೇವೆಯನ್ನೇ ಕೊಡಿ, ಯಾವುದಕ್ಕೆ ಮಾಡಿದ್ರು ಅವರಿಗೆ, ಈಗ ನೀವು ಕ್ಯಾನ್ಸರದ್ದು ಮಾಡ್ತೀರಿ, ನಮ್ಮ ಸರ್ ಸುರೇಶ್ ರಾವ್ ಅವರು ಮಾಡ್ತಾಯಿದ್ದಾರೆ, ಭಾಳಷ್ಟು ಇನ್ಸ್ಟಿಟ್ಯೂಷನ್ನ ಬೆಳೆಸಿದ್ದಾರೆ. ನಾನು ಸ್ವತಃ ಪರಿಸ್ಥಿತಿ ಹೋದಾಗ ನನ್ನನ್ನು ತೋರಿಸ್ತಾನೆ, ಕರ್ಕೊಂಡೋಗಿ ತೋರಿಸ್ತಾರೆ. ನಾನು ಎಲ್ಲ ಕೇಸ್ಗಳನ್ನು ರೆಫರ್ ಮಾಡ್ತೇನೆ. ಭಾಳಷ್ಟು ಸೌಕರ್ಯಗಳನ್ನ ಇಟ್ಟಿದ್ದಾರೆ, ಭಾಳ ಚೆನ್ನಾಗಿ ನೋಡ್ತಾರೆ. ನಮಗೆ ಗೊತ್ತು ಕ್ಯಾನ್ಸರಿನ ಒಂದು 10 ವರ್ಷ ಅನುಭವ ಪಡೆದು ಅವನು ಏನೋ ಒಂದು ರಿಲ್ಯಾಕ್ಸೇಷನ್ ಊಟ ಆಹಾರ ಆಗುವಂಗೋ ನೋವಿನ ಅನುಭವ ಇಲ್ಲದೇ ಇದ್ದಂಗೆ ಮಾಡಿಕೊಟ್ಟು ಬದುಕುವಂಗೆ ಮಾಡಿಕೊಟ್ರು ಸಹಿತ ಜನರಿಗೆ ಸಂತೃಪ್ತಿ ಇರೋದಿಲ್ಲ. ಯಾಕೆಂದರೆ ಡೆತ್ ಈಸ್ ಕಡೆಗಂತ ಗೊತ್ತೇ ಇರುತ್ತೆ ಅವರಿಗೆ ಆ ಥರ. ಹಾಗಾಗಿ ಈ ಅದು ಏಳಿಗೆ ಹೇಳಿಸ್ಕೊಳ್ಳೋದು ಬೈಯೋದು ಎಲ್ಲ ಕಡೆ ಇದ್ದೇ ಇದೆ. ಇನ್ನು ಮಂಗಳೂರಿನ MIO ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸೊ ನೀವು ಮತ್ತು ಅವ್ರ ಜೊತೆ ಸಂಯೋಜನೆಯಲ್ಲಿ ಈಗ ಪೇಷಂಟ್ಗಳ ವಿಚಾರದಲ್ಲಿ, ಕ್ಯಾನ್ಸರ್ ಪೇಷಂಟ್ಗಳ ವಿಚಾರದಲ್ಲಿ ರೆಫರ್ ಮಾಡೋದಿರ್ಬೋದು ಅಥವಾ ಅವರು ಇಲ್ಲಿ ಬಂದು ಕೆಲವೊಂದು ರೋಗಿಗಳನ್ನು ಟ್ರೀಟ್ ಮಾಡೋದಿರ್ಬೋದು, ಎಲ್ಲ ವಿಚಾರದಲ್ಲಿ ಬಹಳಷ್ಟು ವರ್ಷಗಳಿಂದ ನೀವು ಒಡನಾಟ ಇಟ್ಕೊಂಡಿದ್ದೀರಿ. ಈ ಬಗ್ಗೆ ಏನು ಹೇಳ್ತೀರಿ? ನಾನು MIO ಹಾಸ್ಪಿಟ್ಲಿಗೆ ಅವರು ಇಲ್ಲಿ ಈ ಕಡೆ ಕಾರವಾರ ನಾರ್ತ್ ಕೆನರಾ ಟೂರ್ ಮಾಡುವಾಗ ಎಲ್ಲರನ್ನು ಭೇಟಿ ಮಾಡಿ ಎಲ್ಲರನ್ನು ಕರೆದು ನಮ್ಮ ಇದು ಯಾವುದು ಟೆನ್ನಿಸ್ ಹಾಲ್ ಇದರ ಕ್ಲಬ್ ಮುರುಡೇಶ್ವರದಲ್ಲಿ ಅವರು ಎಲ್ಲ ಡಾಕ್ಟರ್ಸನ್ನು ಕರೆದು ಒಂದು ಫಂಕ್ಷನ್ ಮಾಡಿದಾಗ ನಾನೇ ಇಲ್ಲಿಯ ಅಧ್ಯಕ್ಷ IMA ಅಧ್ಯಕ್ಷರು. ನಮ್ಮ IMA ಸಂಘನೂ ಕುಮಟಾದಲ್ಲಿ ಫಸ್ಟ್ ಟೈಮ್ ತಂದದ್ದು ನಾನೇ ಕುಮಟಾಕ್ಕೆ IMA. ಅದರದ್ದು 2 ಸಲ ಪ್ರೆಸಿಡೆಂಟು ಸೆಕ್ರೆಟ್ರಿನೂ ಆಗಿ ವರ್ಕ್ ಮಾಡಿದ್ದೇನೆ.
ಆಗ ಅಧ್ಯಕ್ಷ ಇದ್ದಾಗ ಅವ್ರು ನನ್ನನ್ನು ಕರೆದಿದ್ದರು. ಸುಮಾರು 100 ಡಾಕ್ಟರ್ಸ್ಗಳು ನಮ್ಮ ಜಿಲ್ಲೆಯಿಂದ ಬಂದಿದ್ದರು. ಅವರು ಒಳ್ಳೆಯ ಮಾಹಿತಿಯನ್ನು ಈ ಕ್ಯಾನ್ಸರ್ ಇದರ ಬಗ್ಗೆ ಎಲ್ಲರಿಗೂ ತಿಳಿಸಿಪಡಿಸೋದ್ರಿಂದ ಮತ್ತು ಅವರು ತಿಂಗಳ ಒಮ್ಮೆ ಹೊನ್ನಾವರ, ಅಂಕೋಲ, ಕಾರವಾರ ಈ ಕಡೆ ಅಲ್ಲಲ್ಲಿಯ ಡಿಸ್ಟೆನ್ಸ್ ಪ್ಲೇಸ್ಗಳಿಗೆ ಶಿರ್ಸಿ ಆಗಿರಲಿ ಎಲ್ಲಿ ಹೋದರೂ ಅಲ್ಲಿಯ ಒಂದು ಸೆಂಟ್ರ್ ಇಟ್ಟು ಅಲ್ಲೇ ಬಯಾಪ್ಸಿ, ಅಲ್ಲೇ ರೋಗಿಯ ಪರೀಕ್ಷೆ, ಮೂಲಭೂತ ಮೊದಲಿನ ಫಸ್ಟ್ ಪ್ರೈಮರಿ ಏನು ಎಕ್ಸಾಮಿನೇಷನ್ ಇದೆಯೋ ಅವರಿಗೆ ಡಿಸ್ಟೆನ್ಸು ಓಡಾಡೋದು, ಅವರಲ್ಲಿರುವ ಅದು ಕೂಡ ಹೆದರಿಕೆಯನ್ನು ಕಡಿಮೆ ಮಾಡುವಂಗೆ ಬಯಾಪ್ಸಿ ತೆಗೆದು ಆಮೇಲೆ ಕರ್ಕೊಂಡು ಬರಲಿಕ್ಕೆ ಭಾಳಷ್ಟು ಎಪ್ರಿಸಿಯೇಷನ್ ಇದೆ. ಜನರಿಂದನೂ ಹೌದು, ನಮ್ಮಿಂದನೂ. ನಾವೆಲ್ಲ ಕೇಸ್ಗಳನ್ನು ಆದಷ್ಟು ಕಳಿಸ್ತಾ ಇದ್ವಿ. ಅವರಿಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ರು. ಪೇಷಂಟ್ಸಿಗೆ ಹೋದರೆ ನಿಮ್ಮಲ್ಲಿ ಇರುವ ಪಿ ಆರ್ಗಳಾಗಲಿ ಸ್ಟಾಫ್ಗಳಾಗಲಿ ಮೊದಲೇ ಫೋನ್ ಎತ್ತಿಕೊಳ್ಳೆ ನಮ್ಮದನ್ನು ಆಧಾರದಿಂದ ಬರಮಾಡಿಕೊಂಡು ಡಾಕ್ಟ್ರು ತೆರಿಗೆ ನಿಂತಿಂತ ಇದೆ ಅಂಥೇಳಿ ನಮಗೆ ತಿಳಿಸ್ತಾ ಇದ್ದರು. ಅವರ ವಿಷಯಗಳನ್ನು ಹೇಳ್ತಾಯಿದ್ರು. ಈ ರಿಲೇಷನ್ನು ಮತ್ತು ಹೊಸ ಆದದ್ದು ಅವರಲ್ಲಿ ಪೆಟ್ ಸ್ಕ್ಯಾನ್ ಬಂದಾಗ ನಮ್ಮ ಇಂಥದ್ದು ಬಂದಿದೆ, ಬರಬೇಕು, ನೀವು ನೋಡ್ಕೊಂಡು ಹೋಗಿ ಇದರ ವರ್ಕ್ ನೋಡಿ, ಇದು ಏನಾಗ್ತದೆ ಎಂಥದಕ್ಕೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅವರು ಹೊರದೇಶಗಳಿಗೆ ಹೋಗಿ ಭಾಳಷ್ಟು ಹಣವನ್ನು ಸುರಿದು ಭಾಳಷ್ಟು ಜನತೆ ಬಗ್ಗೆ ಒಳ್ಳೆಯದಾಗಬೇಕು, ಸಹಾಯ ಕೋರಬೇಕು ಅಂಥೇಳಿ ಅದನ್ನು ಮಾಡಿದ್ದಾರೆ. ಮತ್ತು ಕ್ಯಾನ್ಸರ್ ಬರದೇ ಇದ್ದಾಗೆ ಏನೇನು ಯೋಜನೆ ಪ್ರಯರ್ ಇದಕ್ಕೆ ಮಾಡಿದಾರೋ ಏನೇನು ಜನರಲ್ಲಿ ಭಾಳ ಮುಖ್ಯ. ನಾನು ನಮ್ಮ ಫಂಡಿನಿಂದನೂ ನಮ್ಮ ಚಾರಿಟಿ ಅಸೋಸಿಯೇಷನ್ ಹೇಳ್ತಿದ್ದೆ, ಮುಖ್ಯವಾಗಿ ನಿಮಗೆ ನೆಕ್ಸ್ಟ್ ಇದಕ್ಕೆ ಬರ್ತೇನೆ. ಇದನ್ನು ಇವರು ನಡೆಸ್ಕೊಂಡು ಹೋಗ್ತಾಯಿದ್ದು ಭಾಳ ಪ್ರಶಂಸನೀಯ. ಅದು ಪ್ರೈವೇಟಾಗಿ ನನಗೆ ಗೊತ್ತು. ಈ ಕೆಲವು ಎಲ್ಲ ಗೌರ್ಮೆಂಟು ವಾಜಪೇಯಿ ಆರೋಗ್ಯಶ್ರೀ ಆಗಲಿ, ನಿಮ್ಮ ಈಗ ಮೋದಿಯವರ ನಮ್ಮ ಆಯುಷ್ಮಾನ್ ಭಾರತದಿಂದ ಎಷ್ಟು ಪರ್ಸೆಂಟ್ ಬರುತ್ತೋ ಇಲ್ಲೋ ಎಲ್ಲವನ್ನು ತೂಗಿಸ್ಕೊಂಡು ಹೋಗೋದು ಭಾಳ ತಲೆಬಿಸಿ ಕೆಲಸ. ಆಡಳಿತನೂ ಅವ್ರದ್ದೇ, ನಡೆದೋದು ಅವ್ರದ್ದೇ, ಸರ್ಜಿಕಲ್ ಸೈಡು ಅವ್ರದ್ದೇ, ಎಲ್ಲದನ್ನು ಮಾಡ್ಕೊಂಡು ಹೋಗೋದು. ನಾನು ಭಾಳ ದೊಡ್ಡ ಮಹಾನ್ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಜೊತೆ ಇರುವಂಥ ಎಲ್ಲ ಸ್ಟಾಫ್ಗಳು, ಅವ್ರ ಜೊತೆ ಇರುವಂಥ ಡಾಕ್ಟ್ರುಗಳು, ಕಿಮೊಥೆರಪಿ ಕೊಡುವಂಥ ಕೃಷ್ಣ ಪ್ರಸಾದ್ ಇರಲಿ, ಇನ್ನೊಬ್ಬರು ಯಾರು ಮತ್ತೊಬ್ಬರು ಸಂಗಡಿಗರು ಭಾಳ ಪ್ರೀತಿಯಿಂದ ಭಾಳ ಆಗಿ ನಾನು ಮುಂದಿನ ಇದನ್ನು ಬೆಳಿಬೇಕು, ಮುಂದಿನ ದಿನಗಳು ಮತ್ತು ಹೆಚ್ಚು ಬೆಳವಣಿಗೆ ಆಗಬೇಕು, ಜನರ ಸಹಕಾರ ಬೇಕು. ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಈಗ ಕಾಂಪಿಟೀಷನಿಗೆ ಒಂದಕ್ಕೊಂದು ಬರೋದು ಕಾಮನ್ನೇ ಈ ಜನಾಂಗದಲ್ಲಿ, ಈ ಜನ್ರೇಷನ್ದಲ್ಲಿ ಒಂದಕ್ಕಿಂತ ಒಂದು ಹಾಸ್ಪಿಟ್ಲು ಹೆಚ್ಚಿನಾಗಿ ಮಾಡಿ ಹೋಗೋದು ಸಾಮಾನ್ಯ. ಈಗ ನಾನು 40 ವರ್ಷದಿಂದ ಹಾಕಿದ್ದಕ್ಕೂ ಈಗ ಹಾಕಿದ್ದಕ್ಕೂ ಬೇರೆ ಬೇರೆ ಇರುತ್ತೆ. ಹಾಗೆ ಕಾನೂನು ಕಟ್ಟಳೆಗಳನ್ನು ಮಾಡೋದು ಭಾಳ ತ್ರಾಸು. ಈ ಕಾನೂನುಗಳಿಂದ ನಮಗೆ ಭಾಳಷ್ಟು ಕೆಲವಿಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಅದನ್ನು ದಾಟಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಅವರದು ಅದನ್ನು ಮಾಡಿಕೊಂಡು ಮೇಲೆ ಬೆಳೀತಾ ಇದ್ದಾರೆ ಹೇಳೋದು ನನಗೆ ಭಾಳ ತುಂಬ ಹೆಮ್ಮೆ ಆಗುತ್ತೆ. ಓಕೆ, ನಾನು ಅವರ ಒಂದು ಹೆಮ್ಮೆಯ ಒಂದು ನನಗೆ ಅನ್ನಿಸ್ತಾ ಇದೆ. ನಾನು ಅವರ ಭಾಳಷ್ಟು ಫಾಲೋವರ್. ಓಕೆ, ನಾನು ಹೇಳಿ ಡಾಕ್ಟರ್, ಇನ್ನೊಂದು ಈಗ MIU ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಈ ರೀತಿಯ ವೈದ್ಯರನ್ನು ಅಂತ ಹೇಳಿದರೆ ಸಾಧಕ ವೈದ್ಯರನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ಪರಿಚಯಿಸುವಂಥ ಆಲ್ರೆಡಿ ಪರಿಚಯ ಇದೆ, ಆದರೂ ಕೂಡ ಇನ್ನೂ ಹೆಚ್ಚಾಗಿ ಅವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್? ಇದು ಇನ್ನುವರೆಗೆ ಯಾರು ಹೆಚ್ಚಿನದಾಗಿ ನಮ್ಮನ್ನು ಮಾಡಿಕೊಂಡು ಬಂದವರಿಲ್ಲ. ಕೆಲವರು ಆ ಪ್ರಶಸ್ತಿ ಸಲುವಾಗಿ ಹಿಂದೆ ಬಿದ್ದಿದ್ದವರು ಅವರು ಹೇಳಿ ಹಾಕ್ಕೊಂಡು ಹೋಗಿರ್ಬೋದು. ನಾವು ಎಲೆಮರೆಯ ಇದರಲ್ಲಿ ಕಾಯಿ ಅಂತೇವಲ್ಲ, ಹೌದು, ಹಾಗೆ ನಾವು ಮಾಡೋದು ಚಿಕ್ಕದಾಗಿರ್ಬೋದು, ಸಣ್ಣ ಜಾಗದಲ್ಲಿರ್ಬೋದು. ನಮಗೆ ನಮ್ಮ ನೆರೆಹೊರೆಯವರಿಗೆ ಏನೋ ಪ್ರಯತ್ನದಲ್ಲಿ ಮಾಡೋದು ಇದೆ. ಆದರೆ ಈ ಥರ ಒಂದು ಡಾಕ್ಟ್ರುಗಳನ್ನು ಇಂಟರ್ವ್ಯೂ ಮಾಡಿ ಅವ್ರ ಕಷ್ಟ ಸುಖಗಳನ್ನು ಅವ್ರು ಮಾಡಿದಂಥ ಕೇಸ್ಗಳನ್ನು ನಾನು ಭಾಳಷ್ಟು ವೆರಿ ರೇರ್ ಕೇಸ್ಗಳನ್ನು ಕೊಟ್ಟಿದ್ದೇನೆ. ಕೆಲವಿಷ್ಟು ಸ್ನೇಕ್ ಬೈಟ್ಸ್ಗಳನ್ನು ನಾನು ಭಾಳಷ್ಟು ನೋಡಿದ್ದೇನೆ. ಇನ್ನಿತರೆ ಪಾಯ್ಸನ್ ಕೇಸ್ಗಳಾಗಲಿ ಇವೆಲ್ಲ ಭಾಳ ಕಷ್ಟ ಸಾಧ್ಯದ್ದು. ಅಂಥವನ್ನು ಹ್ಯಾಂಡ್ಲ್ ಮಾಡೋದು ಸಹಿತ ನಾವು ಪೇಪರ್ಲ್ಲಿ ಹಾಕ್ಕೊಳ್ಬೋದು, ಏನೇ ಮಾಡ್ಬೋದಿತ್ತು. ಅಥವಾ ಪ್ರಶಂಸನಿಗೆ ಯಾವ ಪ್ರಶಸ್ತಿಗೂ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಅವರು ಮಾಡಬೇಕು. ಗರಿ ಇದ್ದರೆ ನಮಗೆ ಸೇವೆ ಮುಖ್ಯ, ಜನರ ಒಂದು ಆರೋಗ್ಯ ಮುಖ್ಯ ಹೇಳಲಿಕ್ಕೆ ನಾನು ಬಯಸ. ಇದು ಒಂದು ಪ್ರಶಂಸನೀಯ, ಗುರುತಿಸಬೇಕಂದದ್ದು ಇವತ್ತಿಗೆ ಫಸ್ಟು ಮುಖ್ಯ ಉದ್ದೇಶ ಅದೇ ಇದ್ದದ್ದಕ್ಕೆ ನನಗೆ ನಮ್ಮ ಕುಟುಂಬದವರಿಗೆ ನಮ್ಮ ಮಕ್ಕಳಿಗೆ ಭಾಳ ಹೆಮ್ಮೆಯ ವಿಷಯ. ಭಾಳಷ್ಟು ಕಡೆ ನನಗೆ ಭಾಳಷ್ಟು ಸತ್ಕಾರನೂ ಆಗಿದೆ, ಭಾಳಷ್ಟು
ಸಾಕಷ್ಟು ಪ್ರಶಸ್ತಿಗಳು ಕೂಡ ಸನ್ಮಾನಗಳನ್ನು ನಿಮಗೆ ನಾನು ಸಂದಿದೆ. ಹೌದು. ಪಡಿಸಿದ್ದೇನೆ ಲೋಕಲಿಯಾಗಿ. ಹೌದು. ನಾನು ಹೊರಗೆ ಬೇರೆ ಕಡೆ ಇದನ್ನು ಪ್ರಚಾರತ್ವವಾಗಿ ನಾನು ಮಾಡ್ಕೊಂಡಿರಲಿಲ್ಲ. ನನ್ನ ಸೇವೆ ನನ್ನ ಕೆಲಸ ಇದಿಷ್ಟೇ, ನಾನು ಧರ್ಮದಂತೆ ನಡೆಯುವುದು ಅಂತ ಹೇಳಿ ಖಂಡಿತ. ಮಾಡ್ಕೊಂಡು. ಡಾಕ್ಟ್ರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರಿ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನೊಂದು ಮೆಸೇಜನ್ನು ಹೇಳಿಕೆ ಇಷ್ಟಪಡ್ತೀರಿ? ನಾವು ಈಗ 40 ವರ್ಷದಲ್ಲಿ ನಾನು ನೋಡೋದ್ರಲ್ಲಿ ಹೆಮ್ಮೆಯ ವಿಷಯ, ನಾನು ಜನರಿಗೆ ಎಲ್ಲ ಹಂತದ ಜನರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಆರೋಗ್ಯ ಅಂದರೆ WHO ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಯಾರು ಸರಿಯಾಗಿ ಇರ್ತಾನೋ ಅವನು ಆರೋಗ್ಯವಂತ ಅಂತ ಹೇಳಿದ್ದಾರೆ. ಇದು ಬಹಳ ಕಷ್ಟ ಸಾಧ್ಯದ ಕೆಲಸ. ಒಬ್ಬನನ್ನು ಆರೋಗ್ಯವಂತ ಇದ್ದಾನೆ, ನೋಡಲಿಕ್ಕೆ ಚೆಂದ ಇದ್ದಾನೆ, ಡ್ರೆಸ್ ಮಾಡ್ಕೊಂಡಿದ್ದಾನೆ, ಅಥವಾ ಕುಸ್ತಿಪಟುವಾಗಿ ಇದ್ದಾನೆ, ಯಾವ ಶೀಕು ಇಲ್ಲ ನೋಡಲಿಕ್ಕಿದ್ದ ಹೇಳಿದ್ರೆ ಅವನು ಆರೋಗ್ಯವಾಗಿದ್ದಾನೆ ಹೇಳೋದು ತಪ್ಪು. ಈ 4ರಲ್ಲೂ ಎಲ್ಲದರಲ್ಲೂ ಇದ್ದರೆ ಮಾತ್ರ ಅವನಿಗೆ ಆರೋಗ್ಯ. ಮತ್ತು ಆರೋಗ್ಯವನ್ನು ಕಾದ್ಕೊಂಡು ಹೋಗಬೇಕಿದ್ರೆ ಮಾನಸಿಕವಾಗಿ ಬೇಕಾಗುವಂಥದ್ದು ಏನು, ಈಗಿನ ಕಾಲ ನೋಡಿದರೆ ಎಲ್ಲವೂ ಟೆನ್ಷನ್ನು, ಸಮಯ ಇಲ್ಲ. ಮತ್ತು ಎಲ್ಲದೂ ಹತ್ತಿರದಲ್ಲೇ ಇದೆ, ಮೊಬೈಲ್ ಹತ್ತಿರ ಇರ್ತದೆ, ಇನ್ನೊಂದು ಹತ್ತಿರ ಇರ್ತದೆ, ಎಲ್ಲ ಇನ್ಸ್ಟ್ರೂಮೆಂಟ್ ಅದು, ಆದರೂ ಅವನಿಗೆ ಸಮಾಧಾನ ಇಲ್ಲ. ತಾಳ್ಮೆ ಬರಬೇಕಾದ್ರೆ ನಾವು ಹೇಳ್ದಂಗೆ ನಮ್ಮ ಪ್ರಧಾನಿಯಾದಂಥ ಮೋದಿಜಿಯವರು ಭಾಳಷ್ಟು ಈ ಪರ್ಸನಲ್ ಹೈಜೀನ್ ಆಗಲಿ, ಪರಿಸರದ ಜ್ಞಾನದಾಗಲಿ ಎಲ್ಲದರ ಬಗ್ಗೆ ಅವರು ಜ್ಞಾನವನ್ನು ಜನರಿಗೆ ತಲುಪುವಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಆಗ್ತಾಯಿದೆ. ಅವರ ಮೆಡಿಟೇಷನ್ನು, ನಾವು ಮೊದಲೇನು ಜಪ ತಪಗಳನ್ನು ಮಾಡ್ತಿದ್ರೋ ಅದು ಮನಸ್ಸಿಗೆ ಆಹ್ಲಾದಕರ ಶಕ್ತಿ ಕೊಡಲಿಕ್ಕೆ ಮೆಡಿಟೇಷನ್ ಇದು ಭಾಳ ಧ್ಯಾನ, ಅದು ನಮಗೆ ಧೈರ್ಯ ಕೊಡ್ತದೆ. ಜನರಿಗೆ ಕೇಳಲಿಕ್ಕೆ ನಾನು ಹೇಳೋದಂದರೆ, ಡೈಲಿ ಅವರವರ ಧರ್ಮದಲ್ಲಿ ಬಂದಂಥ ಕ್ರಿಶ್ಚಿಯನ್ಸು ಚರ್ಚಿಗೆ ಹೋಗೋದಿರ್ಬೋದು, ಮುಸ್ಲಿಮ್ಸು 5 ಸಲ 4 ಸಲ ಪ್ರೇಯರಿಗೆ ಕೂತ್ಕೊಳ್ಳೋದಿರ್ಬೋದು, ನಮಾಜಿಗೆ. ನಮ್ಮಲ್ಲಿ ನಾವು ಬೆಳಿಗ್ಗೆ ಮಧ್ಯಾಹ್ನ ಜಪತಪಗಳನ್ನು ಮಾಡಿರ್ಬೋದು. ಈಗ ಯಾವುದಕ್ಕೂ ಸಮಯದ ಅಭಾವದಿಂದ ಎಲ್ಲವನ್ನೂ ಬಿಟ್ಟಿರ್ತಾರೆ. ಎಲ್ಲದೂ ವರ್ಕ್ಹಾಲಿಕ್ಕು, ಎಲ್ಲದೂ ದುಡ್ತ, ಎಲ್ಲದೂ ಹೈಫೈ ಲೈಫೇ ನೋಡ್ತಾರೆ. ಅದು ಭಾಳ ತೊಂದರೆಗೀಡಾಗಿದೆ. ನಮ್ಮ ದೈಹಿಕವಾಗಿ ನಾವು ಸರಿಬೇಕಾದ್ರೆ ನಮಗೆ ಶ್ರಮ ಇರಬೇಕು. ಈಗ ಕಂಪ್ಯೂಟರ್ಸ್ ಇಂಜಿನಿಯರು ಅಂದರು, ನಿಮ್ಮ ಇಂಟರ್ನೆಟ್ಟಲ್ಲಿ ಕೂತ್ಕೊಳ್ಳೋರು 12-13 ತಾಸು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಮಾನಸಿಕವಾಗಿ ದೈಹಿಕವಾಗಿಯೂ ಅವರು ಸುಸ್ತಾಗಿದೆ, ಯಾವ ಎಕ್ಸಸೈಸು ಇಲ್ಲ. ಅವರಿಗೆ ಬರೋದು ಹೆಚ್ಚಿನ ರೋಗಗಳೇ ಬೇರೆ ಒಂದು 10 ವರ್ಷದ ಮೇಲೆ. ಹಾಗಾಗಿ ಅವನು ದಿನನಿತ್ಯದಲ್ಲಿ ಧ್ಯಾನ, ಮೆಡಿಟೇಷನು, ಯೋಗಾಭ್ಯಾಸ ಮಾಡಿಕೊಂಡು ನಂತರದಲ್ಲಿ ಶ್ರಮದ ಕೆಲಸ ಯಾವುದು ಮಾಡಿಕೊಂಡಿದ್ದರೆ ದೈಹಿಕವಾಗಿ ಸರಿಯಾಗಿರುತ್ತೆ. ಕೆಲಸವನ್ನು ಮಾಡಲಿ, ಅದರ ಸಂಗಡ ಇದಿಷ್ಟಕ್ಕೆ ಒಂದು ಟೈಮನ್ನಾರು ತೆಗೆದಿಡಬೇಕು. ಸಮಾಜದಲ್ಲಿ ಸಾಮಾಜಿಕವಾಗಿ ಸರಿಯಾಗಿ ನಮ್ಮನ್ನು ನಾವು ಎಲ್ಲರೂ ಪ್ರೀತಿಯಿಂದ ಇರಬೇಕು. ಇದು 2 ಇದ್ದರಷ್ಟೇ ಅದು ಪ್ರೀತಿಯಿಂದ ಇರಲಿಕ್ಕಾಗತ್ತೆ. ವ್ಯಸನಗಳಲ್ಲಿ ಇನ್ನು ಸಾಮಾನ್ಯ ಮನುಷ್ಯನು 4ರಿಂದ ದೂರ ಇರಬೇಕು ಅಂತ ನಾನು ಹೇಳ್ತೇನೆ. 4S, ಒಂದು ಶುಗರು, ಒಂದು ಸಾಲ್ಟು, ಯಾವುದು ಎಕ್ಸೆಸ್ ಆಗಬಾರ್ದು. ಮತ್ತು ಸ್ಪಿರಿಟು, ಸ್ಮೋಕಿಂಗು. ಸ್ಪಿರಿಟ್ ಅಂದರೆ ಎಲ್ಲ ನಮೂನೆ ಆಲ್ಕೋಹಾಲ್ ಬಂತು, ಸ್ಮೋಕ್ ಅಂದರೆ ಎಲ್ಲ ನಮೂನೆಯ ತಂಬಾಕುಗಳ ದುರ್ವ್ಯಸನಗಳಿಂದ ಈ 4ರಿಂದ ದೂರಿದ್ದು, ಈ 4ನೇದು ಆಧ್ಯಾತ್ಮದ ಬಗ್ಗೆ ನಾವು ಒಲವಿದ್ದರೆ ಯಾವುದಾದ್ರೂ ಸಂಗೀತ ಕೇಳಿ, ಸಂಜೆ ಮುಂದೆ ಸಂಗೀತ ಕೇಳಿ, ಸೀರಿಯಲ್ ಟಿ ವಿಯಲ್ಲಿ ನೋಡೋಕ್ಕಿಂತ ಹೊಡೆದಾಟ, ಓಡಿಸ್ಕೊಂಡು ಹೋದ, ಕಿಡ್ನ್ಯಾಪ್ ಮಾಡ್ದ, ಕೊಂದ, ಮರ್ಡ್ರು, ಇನ್ನೊಂದು 10 ಮದುವೆ ಆದ, ಇದನ್ನು ನೋಡೋಕ್ಕಿಂತ ನಾವು ಒಳ್ಳೆಯ ಸಂಗೀತ ಕೇಳ್ಬೋದು, ಸಂಗೀತವನ್ನು ಹಾಡ್ಬೋದು. ಅಥವಾ ಭರತನಾಟ್ಯಮನ್ನು, ಇನ್ನು ಹಲವು 16ಗಳಿದ್ದಾವೆ ನಮ್ಮ ಮನಸ್ಸಿಗೆ. ನೋಡಿ, ಕೋಗಿಲೆ ಕೂಗಿದ್ರೆ ನಾವು ಎಲ್ಲಿ ಕೂಗ್ತಾ ಇದೆ ಅಂತ ನಮ್ಮದ್ರ ಕಿವಿ ಹೋಗುತ್ತೆ ಆ ಕಡೆ. ನಾವು ಅಲ್ಲಿ ಹೋಗಿ ನೋಡ್ತೇವೆ ಮರದ ಎಲ್ಲಿ ಕೋಗಿಲೆ ಆಡಿಕೊಂಡಿದೆ ಅಂಥೇಳಿ. ಅದೇ ಕಾಗೆ ಕೂದ್ರೆ ಇಲ್ಲಿಂದ ಓಡಿಸ್ತೇವೆ, ಇಲ್ಲಿಂದ ಕೂಗಿ ವಾಚ್ ಮಾಡಿ ಅದು ಕಾಗೆಯನ್ನು ಓಡಿಸ್ತೇವೆ. ಹೀಗೆ ಕರ್ಕಶವಾದದ್ದು ಬೇಡ, ನಮ್ಮ ಮನಸ್ಸಿಗುಲ್ಲಾಸ. ಈಗ ನ್ಯೂರೋ ಸೈನ್ಸ್ ಪ್ರಕಾರ ನೀವು ಹೋದರೆ ಸಂಗೀತದಿಂದ ಎಷ್ಟೋ ಪೇಷಂಟ್ಗಳು ಇಂಪ್ರೂವ್ ಆಗ್ತಾರೆ, ಅವರ ಮೂಮೆಂಟ್ಗಳು, ನ್ಯೂರಲಾಜಿಕಲ್ ಸಿಂಪ್ಟಮ್ಸು, ಅಲ್ಲಿಯ ದ್ರವಗಳು ಹರಿಸುವು ಹೆಚ್ಚಾಗ್ತವೆ, ಅವು ಇಂಪ್ರೂವ್ ಆಗ್ತವೆ ಅಂತ ಸೈಂಟಿಫಿಕಲಿ ದೇ ಆರ್ ಪ್ರೂವ್ಡ್. ಹಳೆಯವರು ಅನುಭವದ ಜೀವನದಿಂದ, ಅವರ ಜೀವನ ಶೈಲಿಯಿಂದ ಅವರು ನಮಗೆ ಪಾಠವನ್ನು, ಅದೆಲ್ಲವನ್ನು, ಗಾದೆ ಮಾತುಗಳನ್ನು ಪ್ರತಿಯೊಂದನ್ನು ಮಾಡಿಟ್ಟಿದ್ದಾರೆ. ಆದರೆ ನಾವು ಅದನ್ನು ಯಾವುದೂ ಪಾಲಿಸ್ತಾ ಇಲ್ಲ. ಎಲ್ಲ ಹಳೆ ಕಾಲದ್ದು ಹಾಗೆ ಹೀಗೆ ಪಾಲಿಸಿಕೊಂಡು ಅದನ್ನೆಲ್ಲ ಮಾಡಿಸ್ಕೊಂಡು ಜೀವನ ಕ್ರಮ ಒಂದು ಸರಿ ಇಟ್ಕೊಂಡ್ರೆ ಅವರು ನಮಗೆ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಿದ್ದಾರೆ. ನಾವು ಐಷಾರಾಮಿಯ ಜೀವನ ಮಾಡಲಿಕ್ಕೆ ಅವರು ಬದುಕುವ ಕಲೆಯನ್ನು ನಮಗೆ ಕಲಿಸಿದ್ದಾರೆ. ಎಷ್ಟು ಆಹಾರ, ಯಾವ ಟೈಮಿಗೆ ಏನು,
ಯಾವ ಟೈಮಿಗೆ ಏನೇನು ಮಾಡಬೇಕು ಅನ್ನೋದನ್ನು ಅದನ್ನು ಸಮನಾಗಿ ಪಾಲಿಸಿದ್ರೆ ಆರೋಗ್ಯವಂತರಾಗಿ ಇರೋದು ಭಾಳ ಆರೋಗ್ಯ ಇದ್ದರೆ ಎಷ್ಟು ವಯಸ್ಸುವರೆಗೂ ದುಡಿಬೋದು, ಎಷ್ಟು ವರ್ಷಕ್ಕೂ. ಬೇರೆ ಕಂಟ್ರಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದು ವಿಷಯ ಅಂದರೆ ಅದೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಹೇಳ್ತಾರೆ. 40 ವರ್ಷಕ್ಕೆ ಫಾರಿನ್ ಕಂಟ್ರಿಗಳಲ್ಲಿ ಎಲ್ಲರಿಗೂ ಒಂದು ಚೆಕ್ ಆಗಬೇಕು ಅಂತ ಇರುತ್ತೆ, ಮೆಡಿಕಲ್ ಚೆಕಪ್. ಎಲ್ಲ ಕ್ಯಾನ್ಸರ್ಗಿರಲಿ, ಬ್ಲಡ್ಡಿಂದಿರಲಿ, ಎಲ್ಲದು. ಇಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಏನು ಮಾಡ್ತೇವೆ, ಒಂದು ಸೀಕ್ ಬಿದ್ದ ಮೇಲೆ, ಸ್ಟ್ರೋಕ್ ಆದಮೇಲೆ ಹೋಗಿ ಪರೀಕ್ಷೆ ಮಾಡಿ ಆವಾಗ ಟ್ರೀಟ್ಮೆಂಟು ಇದು ಶುರು ಮಾಡ್ತಾನೆ. ಅಲ್ಲಿವರೆಗೆ ಅದು ಲೇಟಾಗಿರುತ್ತೆ. ಕೆಲವು ನೋವು ಬಂದರಷ್ಟೇ, ನಾನು ಹೇಳಿದ್ನಲ್ಲ, ಹಲ್ಲು ನೋವು, ಕಿವಿ ನೋವು ಬಂದರೆ ಅಂಥ ನೋವಿನ ಅನುಭವ ಇದ್ದರೆ ಡಾಕ್ಟರ್ ಹತ್ರ ಬರೋದು. ಇಲ್ಲಾಂದರೆ ತಾನು ಆರಾಮಿದ್ದೇನೆ, ಎಷ್ಟು ವರ್ಷ ಆರಾಮಿದ್ದೇನೆ, ಒಂದು ದಿವಸ ಸಡನ್ನಾಗಿ ಸ್ಟಾಕು ಸ್ಟೀನ್ಮೇಲೆ ಹೋಗ್ತಾನೆ. ಯಾಕಾಗಿ ಪೂರ್ವಭಾವಿ ಪರೀಕ್ಷೆ 40ನೇ ವರ್ಷಕ್ಕೆ ಎಲ್ಲದೂ ಜೀವದ ಆಗಬೇಕು. ಅದಕ್ಕೆಲ್ಲ ಈಗ ಇನ್ಶೂರೆನ್ಸ್ ಕಂಪನಿಗಳಿದ್ದಾವೆ, ಅದರ ಉಪಯೋಗವನ್ನು ತಗೊಂಡು ಎಲ್ಲರೂ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು. ಆಹಾರ, ಎಕ್ಸಸೈಸು, ನಿದ್ದೆನೂ ಆಗಿದೆ, ಓದುವ ಹವ್ಯಾಸಗಳನ್ನ ಇಟ್ಕೊಂಡು ಮಾಡಿಕೊಂಡ್ರೆ ಅವರು ಜೀವನದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕಾದುಕೊಂಡು ಖುಷಿಯಾದ ಜೀವನವನ್ನು, ಮಕ್ಕಳೊಂದಿಗೆ ಸಮಯವನ್ನು ಕಳ್ಕೊಂಡು ಆರಾಮಾಗಿರ್ಬೋದು ಅಂತ ನಾನು ಬಯಸ್ತೇನೆ. ಇದಿಷ್ಟು ಹೇಳಿ ನಾನು ನನ್ನ ಈ ಜೀವನದ ಡಾಕ್ಟರ್, ಇಷ್ಟು ಹೊತ್ತು ನಿಮ್ಮ ಜೀವನದ ವಿವಿಧ ಮಜಲುಗಳ, ಬಾಲ್ಯ ಇರ್ಬೋದು, ಯೌವನ ಇರ್ಬೋದು, ವೃತ್ತಿ ಜೀವನ ಇರ್ಬೋದು, ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ಸೊ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಟಾದ ಡಾಕ್ಟರ್ ಅಶೋಕ್ ಭಟ್ ಇವರ ಜೀವನದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.